ಗುರುಶ್ಚ ಮಧ್ವನಾಮ ಮೇ ವರದೋಸ್ತು ನಿರಂತರಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೇದಶಾಸ್ತ್ರಪುರಾಣಾಬ್ಧಿವಿಕ್ರೀಡನ ವಿಶಾರದಾನ್ ಶ್ರೀ ಸತ್ಯಧ್ಯಾನತೀರ್ಥಾಖ್ಯಾನುಪತಿಷ್ಠೆ ಗುರುನ್ ಮಮ. ವೇದಶಾಸ್ತ್ರಪುರಾಣಾರ್ಥರಸಪೀಯೂಷವರ್ಷಕಾನ್ ಶಿಷ್ಯವಾತ್ಸಲ್ಯಭರಿತಾನ್ ಜಾಲಿಹಾಳಗುರುನ್ ಭಜೆ. ಯಸ್ಯ ಸ್ಮರಣಮಾತ್ರೇಣ ಧರ್ಮದೀಕ್ಷಾ ವಿವರ್ಧತೆ ವಂದೇ ತಾನ್ ಶ್ರೀನಿವಾಸಾರ್ಯಾನ್ ಮಮ ವಿದ್ಯಾಗುರುನ್ ಸದಾ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ವೃಕೋದರಕೀರ್ತನೇನ ಶತ್ರೂನ್ ವಿನಂಕ್ಷ್ಯತಿ ಧನಂಜಯಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಸ್ವಸ್ತ್ಯಸ್ತು ಸತಾಮಖಿಲಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠಣಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮನ್ಮಹಾಮುನಿಕೃತೆ ಶ್ರೀಮನ್ಮಹಾಭಾರತೆ ವಿರಾಟಪರ್ವಣಿ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದಃ. ಹರಿ ಓಂ. ದ್ರೌಪದಿ ದೇವಿ ಸುಧೇಷ್ಣೆಗೆ ಸಾಕಷ್ಟು ಧರ್ಮವನ್ನು ಬಿಡದಿರುವ ಹಾಗೆ ವಿವೇಕವನ್ನು ಹೇಳಿದರೂ ಕೂಡ ಯಾವಾಗ ತನ್ನ ಅಧಿಕಾರವನ್ನು ಬಳಸಿ ಸುಧೇಷ್ಣೆ ಕೋಪಗೊಂಡು ತನ್ನನ್ನು ಒತ್ತಾಯ ಮಾಡಿದ್ಲು, ಆ ಕಾಲದಲ್ಲಿ ಹಿಂದೆ ಮುಂದೆ ನೋಡ್ತಾ ಅಂಜುತ್ತಾ ಅಳುಕತಾ ಕೀಚಕನ ಮನೆಯ ಹತ್ತಿರ ಬಂದಿದ್ದಾಳೆ. ಕೀಚಕ ನೋಡ್ತಾ ಇದ್ದಾನೆ ಹೇಗೆ ಬರ್ತಿದ್ದಾಳೆ ಅಂತ. ದೂರದಲ್ಲಿ ದ್ರೌಪದಿ ದೇವಿ ಕಂಡ ತಕ್ಷಣ ಮಂಚದ ಮೇಲಿದ್ದವನು ಕುಸಿದು ಮೇಲಿನಿಂದ ಬಿದ್ದನಂತೆ. ಕೀಚಕ ಬಿದ್ದು ಅವಳನ್ನು ಎದುರುಗೊಳ್ಳಬೇಕು ಅಂತ ಧಾವಿಸಿ ಓಡ್ತಾ ಇದ್ದಾನೆ. ದ್ವಾರಬಾಗಿಲ ಹತ್ರ ಬಂದಿದ್ದಾನೆ. ಅಲ್ಲಿ ಬಂದು ಹೇಳ್ತಾನೆ, ಸ್ವಾಗತಂತೆ ಸುಕೇಶಾಂತೆ ಸುವ್ಯುಷ್ಟಾ ರಜನೀಮಮ ಸಾಧುಮೇ ತ್ವಂ ಅನುಪ್ರಾಪ್ತ ಚಿರಸ್ಯ ಭವನಂತು ಮೇ. ನಿನಗೆ ನಿಜವಾಗಿಯೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನೀನು ಬಹುಕಾಲದ ನಂತರದಲ್ಲಿ ನನ್ನ ಮನೆಗೆ ಬರ್ತಾ ಇದೆಯಾ, ಭಾಳ ಒಳ್ಳೆಯದಾಯಿತು. ನನ್ನ ಮೇಲೆ ಪ್ರೀತಿಯನ್ನು ಮಾಡು, ನನ್ನನ್ನು ವಶವರ್ತಿಯನ್ನಾಗಿ ಇಟ್ಟುಕೋ. ನಿನಗಾಗಿ ನಾನು ನನ್ನ ಸರ್ವಸ್ವವನ್ನು ಒಪ್ಪಿಸ್ತೀನಿ. ನನ್ನ ಸಂಪೂರ್ಣ ವಿಧವಾಗಿರತಕ್ಕಂತಹ ಏನೇನು ಪದಾರ್ಥಗಳಿದ್ದಾವೆ ಅದರ ಮೇಲೆಲ್ಲ ನಿನ್ನ ಅಧಿಕಾರ ಇದೆ. ನನ್ನ ಯಾವತ್ತೂ ದಾಸದಾಸಿಯರನ್ನಲ್ಲ, ನನ್ನ ಪತ್ನಿಯರನ್ನು ನಿನ್ನ ದಾಸಿಯರನ್ನಾಗಿ ಮಾಡ್ತೀನಿ. ಅನರ್ಘ್ಯವಾಗಿರತಕ್ಕಂತಹ ಭೋಗ ಸಾಮಗ್ರಿಗಳನ್ನೆಲ್ಲ ನಿನ್ನ ಕಾಲ ಮುಂದೆ ತಂದು ಹಾಕ್ತೀನಿ. ಅದಕ್ಕೋಸ್ಕರವಾಗಿ ಪ್ರೀತಿಯಿಂದ ನನಗೆ ಅನುಗ್ರಹವನ್ನು ಮಾಡಿ ನನ್ನನ್ನು ಸ್ವೀಕಾರ ಮಾಡು ಅಂತ ಹೇಳಿ ಮಾತಾಡಿದ. ನಿಧಾನವಾಗಿ ಈ ಮಾತುಗಳನ್ನೆಲ್ಲ ಕೇಳಿ ದ್ರೌಪದಿ ದೇವಿ ಅಂತಾಳೆ,
ನೇದೃಶಂ ವಕ್ತುಮರ್ಹಸಿ, ನೀ ಈ ರೀತಿ ಮಾತಾಡಬಾರ್ದು. ನಾಹಂ ಶಕ್ಯ ತ್ವಯಾ ಸ್ಪೃಷ್ಟುಂ ಶ್ವಪಾಕೇನೇವ ಬ್ರಾಹ್ಮಣಿ ಮಾಗಮಿಷ್ಯಸಿ ದುರ್ಬುದ್ಧೆ ಗತಿಂ ದುರ್ಗಾಂತರಾಂತರಂ. ನಾನು ನಿನ್ನಿಂದ ಸ್ಪೃಷ್ಟಳಾಗಲಿಕ್ಕೆ ಯೋಗ್ಯಳಲ್ಲ. ಹೇಗೆ ಅಂದರೆ ನೀನು ನನ್ನನ್ನು ಸ್ಪರ್ಶ ಮಾಡಬಾರ್ದು. ಹೇಗೆ ಅಂದರೆ ನಾಯಿಯನ್ನು ಬೇಯಿಸ್ತಕ್ಕಂತಹ ಚಂಡಾಲ, ನಾಯಿಯನ್ನು ಬೇಯಿಸುವಂಥ ಅವನು ಹೇಗೆ ಬ್ರಾಹ್ಮಣ ಸ್ತ್ರೀಯನ್ನು ಮುಟ್ಟಬಾರದು ಅಂತ ಹೇಳ್ತಾರೋ, ಆ ರೀತಿಯಲ್ಲಿ ನನ್ನನ್ನು ಮುಟ್ಟಲಿಕ್ಕೆ ಹೋದಿ ಅಂದರೆ ಅತ್ಯಂತ ಘೋರವಾಗಿರತಕ್ಕಂಥ ಗತಿ ನಿನಗೆ ಬರ್ತದೆ ಕೀಚಕ. ವಿನಾಕಾರಣ ಅಂಥ ದುರ್ಗತಿಗೆ ಆಹ್ವಾನವನ್ನು ಕೊಡಬೇಡ. ಹಿಂದಕ್ಕೆಲ್ಲ ಬೇಕಾದಷ್ಟು ಜನ ಇಂಥ ಉಪದ್ಯಾಪಿತನ ಮಾಡಲಿಕ್ಕೆ ಹೋಗಿ ಪರದಾರಾಭಿಮರ್ಶನವನ್ನು ಮಾಡಿ ಪರಸ್ತ್ರೀಯರನ್ನ ಮೇಲೆ ಕಾಮಿಸಿರತಕ್ಕಂಥವರೆಲ್ಲರೂ ಕೂಡ ಅತ್ಯಂತ ನೀಚಮಯವಾಗಿರತಕ್ಕಂಥ ನರಕ, ಕ್ರಿಮಿಕೀಟಗಳಿಂದ ತುಂಬಿರತಕ್ಕಂಥ ಏನೊಂದು ದುಷ್ಟವಾದ ಸ್ಥಾನ ಇದೆ, ಅಲ್ಲಿಗೆ ಹೋಗಿ ಬಿದ್ದಿದ್ದಾರೆ. ಅದಕ್ಕೋಸ್ಕರವಾಗಿ ನೀನು ನನ್ನನ್ನು ಬಯಸೋದು ಯೋಗ್ಯ ಅಲ್ಲ. ಪಾರತ್ರಿಕವಾಗಿ ಆಗತಕ್ಕಂಥ ಅನರ್ಥಕ್ಕೆ ಹೆದರಿ ಪರಲೋಕದಲ್ಲಿ, ಯಾಕೆಂದರೆ ಪಾಪಮಯವಾದಂತಹ ಕರ್ಮವನ್ನು ಮಾಡಿದರೆ ಸಾಮಾನ್ಯವಾಗಿ ಎಲ್ಲರೂ ಏನಂತಾರೆ ಅಂದರೆ ಮಾಡೋದು ಮಾಡಿದ್ದಾರೆ, ಬೇಕಾದಷ್ಟು ಜನ ಮಾಡಿದ್ದಾರೆ, ಏನಾಯ್ತು ಹೇಳ್ರಿ, ಇಲ್ಲಿ ಚೆನ್ನಾಗಿದ್ದಾರೋ ಇಲ್ಲ, ಮುಗೀತಲ್ವ. ನೀವೇನಂತೀರಿ? ಪಾಪ ಮಾಡಿದರೆ ಅನರ್ಥ ಆಗ್ತದೆ ಅಂತ. ಎಲ್ಲಾಗಿದೆ? ಮಾಡೋರೆಲ್ಲರೂ ಚೆನ್ನಾಗಿದ್ದಾರೆ. ತಕ್ಷಣ ಎಲ್ಲರೂ ಪ್ರಶ್ನೆ ಮಾಡೋದು ಇದನ್ನು ಮಾಡ್ತಾರೆ. ಪಾಪ ಮಾಡಿದ್ರೂ ಕೂಡ ಚೆನ್ನಾಗಿದ್ದಾರೆ ಅಂದ ಮೇಲೆ ಪಾಪ ಮಾಡೋದು ತಪ್ಪಲ್ಲ ಅಂತ ಬುದ್ಧಿಗೆ ಬರ್ತದೆ. ಶಾಸ್ತ್ರ ಅದನ್ನೇ ಸೂಕ್ಷ್ಮವಾಗಿ ಹೇಳ್ತದೆ. ಏನಂದರೆ ಪಾಪ ಮಾಡಿದ ತಕ್ಷಣ ಶಿಕ್ಷಾ ಬಂದುಬಿಟ್ಟಿದ್ರೆ ನೀವು ಈ ರೀತಿ ಮಾತಾಡ್ತಿರಲಿಲ್ಲ. ಹಾಗಾಗ್ತಿಲ್ಲ. ಅದು ಪಾಪ ಮಾಡಿ ಬಹುಕಾಲದ ನಂತರದಲ್ಲಿ ಏನಾಗ್ತಾ ಇದೆ ಅಂದರೆ ಶಿಕ್ಷೆ ಬರ್ತಾ ಇದೆ. ಅದಕ್ಕೋಸ್ಕರವಾಗಿ ಈ ವಿಧವಾದಂತಹ ಮಾತುಗಳಿಗೆಲ್ಲ ಏನಾಗ್ತಾ ಇದೆ, ಅವಕಾಶ ಬರ್ತಾ ಇದೆ. ಯಾವತ್ತಿಗೂ ಪರೀಕ್ಷೆ ಆದ ತಕ್ಷಣ ಫಲಿತಾಂಶ ಅನ್ನೋದು ಬರೋದಿಲ್ಲ. ಪರೀಕ್ಷೆ ಆದ ನಂತರದಲ್ಲಿ ಏನಾಗಬೇಕು ಅಂದರೆ ಪರೀಕ್ಷಕನಿಗೆ ಅಭ್ಯರ್ಥಿಯ ಗುಣಮಟ್ಟವನ್ನು ನಿಪುಣತರವಾಗಿ ವಿಮರ್ಶೆಗೆ ಒಳಪಡಿಸಲಿಕ್ಕೆ ಕಾಲಾವಕಾಶ ಬೇಕು. ಅಷ್ಟು ಕಾಲಾವಕಾಶ ಆದ ನಂತರದಲ್ಲಿ ಪರೀಕ್ಷೆಯಲ್ಲಿ ಅವನೇನು ಬರೆದಿದ್ದಾನೆ, ಅವನು ಎಷ್ಟು ಅರ್ಹತೆ ಇರೋವನು ಅಂತ ಅವನು ತೀರ್ಮಾನ ಕೊಡ್ತಾನೆ. ಅಂದರೆ ಪರೀಕ್ಷಾ ಕಾಲಾವಧಿಗೂ ಫಲಿತಾಂಶದ ಕಾಲಾವಧಿಗೂ ಮಧ್ಯದಲ್ಲಿ ಸಾಕಷ್ಟು ಏನಿರ್ತದೆ ಅಂದರೆ ಕಾಲಾವಕಾಶ ಇರ್ತದೆ. ಆ ಕಾಲಾವಕಾಶ ಇದೆ ಅಂದ ಮಾತ್ರಕ್ಕೆ ಪರೀಕ್ಷೆಗೆ ಅಂಕಗಳೇ ಬರೋದಿಲ್ಲ ಅಂತಾಗಲಿ, ಪರೀಕ್ಷೆ ವ್ಯರ್ಥವಾಗಿದೆ ಅಂತಾಗಲಿ ಭಾವಿಸ್ಲಿಕ್ಕೆ ಹೋಗಬಾರ್ದು. ಪರೀಕ್ಷೆ ಬರೆದಿದ್ದೀರಿ ಅಂದಮೇಲೆ ಫಲಿತಾಂಶಕ್ಕಾಗಿ ಕಾಯಬೇಕು. ಅದಕ್ಕೋಸ್ಕರವಾಗಿ ಇಹದಲ್ಲಿ ಏನಾಗೋದಿಲ್ಲ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಅನರ್ಥಕರವಾದ ವ್ಯಾಪಾರವನ್ನು ಮಾಡಿದರೆ ಫಲಿತಾಂಶಗಳು ಇಲ್ಲಿ ಸಿಗೋದಿಲ್ಲ. ಯಾವಾಗ ಸಿಗುತ್ತದೋ ಆ ಸಮಯದಲ್ಲಿ ಇದೇ ಕಾರಣಕ್ಕೆ ಈ ಫಲಿತಾಂಶ ಬಂತು ಅಂತಲೂ ಗೊತ್ತಾಗೋದಿಲ್ಲ. ಇಷ್ಟೆ. ಅದಕ್ಕೋಸ್ಕರ ಅಂತಾಳವಳು ಇಲ್ಲಿ ಎಲ್ಲ ಪರದಾರಾಭಿಮರ್ಶನವನ್ನು ಮಾಡಿದವರು ಇಲ್ಲೆಲ್ಲರೂ ಚೆನ್ನಾಗೇ ಇದ್ದಾರಲ್ಲ, ಇಲ್ಲಿ ಚೆನ್ನಾಗೇ ಇರ್ತಾರೆ. ಪಾರತ್ರಿಕವಾದ ಹಾನಿ ಏನಿದೆಯಲ್ಲ ಅದು ಇಲ್ಲಿ ಯಾರಿಗೂ ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಪರಲೋಕದ ಭೀತಿಯನ್ನು ಇಟ್ಟುಕೊಂಡಿರ್ತಕ್ಕಂಥ ವ್ಯಕ್ತಿ ಏನು ಮಾಡಬಾರ್ದು ಅಂದರೆ ಈ ಅನರ್ಥಮಯವಾದಂತಹ ದಾರಿಯಲ್ಲಿ ಹೋಗಬಾರದು. ಮತ್ತು ನಾನಿಲ್ಲಿ ಬಂದಿದ್ಯಾಕೆ ಅಂದರೆ ಈ ಎಲ್ಲ ನಿನ್ನ ದುರ್ವೃತ್ತಗಳನ್ನೆಲ್ಲ ಕೇಳಿಕೊಂಡು ಕೂಡ್ಲಿಕ್ಕಲ್ಲ. ನನಗೆ ನಿಮ್ಮ ಅಕ್ಕ ಕಳಿಸಿದ್ದು ನಿನ್ನ ಕಡೆ ಈ ಪದಾರ್ಥವನ್ನು ತೊಗೊಂಡು ಬಾ ಅಂತ.
ಅಷ್ಟಕ್ಕೆ ಮಾತ್ರನೇ ನಾನು ಬಂದಿರೋದು, ಕೊಟ್ಟರೆ ಹೊರಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಕೀಚಕ ಅಂತಾನೆ, ದ್ರೌಪದಿ ದೇವಿ ಹೇಗೆ ಸುದೇಷ್ಣೆಯನ್ನು ಅಧರ್ಮ ಮಾರ್ಗಾವಲಂಬಿ ಆಗದೇ ಇರೋ ಹಾಗೆ ಒಂದು ಅವಕಾಶವನ್ನು ಕೊಟ್ಟರು ನೋಡ್ರಿ. ನನ್ನನ್ನೇ ಯಾಕೆ ಕಳಿಸ್ತೀಯ, ಬೇರೆಯವ್ರನ್ನ ನೀನು ಕಳಿಸ್ಲಿಕ್ಕೆ ಅವಕಾಶ ಇದೆಯಲ್ವ, ಬೇರೆಯವ್ರನ್ನ ಕಳಿಸು ಅಂತ ಹೇಳಿದಾಗ ಸುದೇಷ್ಣೆ ಏನು ಮಾಡಿದ್ಲು ಅಂದರೆ, ನನಗೆ ಅತ್ಯಂತ ಪ್ರೀತ್ಯಾಸ್ಪದಳಾದ್ದರಿಂದ ನೀನೇ ಹೋಗು ಅಂತ ಉತ್ತರ ಕೊಟ್ಲು. ನಾನಲ್ಲಿ ಒಂದು ಮಾತು ಹೇಳಿದ್ದೆ, ಏನಂತಂದರೆ, ನಮಗೆ ಪ್ರತಿಯೊಂದು ಕಡೆಗೆ ಅಧರ್ಮವನ್ನು ಮಾಡದೇ ಇರಲಿಕ್ಕೆ ಧರ್ಮದ ಒಂದು ಆಯ್ಕೆ ಇರ್ತದೆ. ಸ್ವಲ್ಪ ಕಠಿಣ ಆಗಿರ್ಬೋದು, ಸುಲಭ ಆಗೋದಿಲ್ಲ. ಸುಲಭ ಹೆಂಗೆ ಆಗ್ಲಿಕ್ಕೆ ಸಾಧ್ಯ? ಅದು ಧರ್ಮ ಅಂದಮೇಲೆ ಅದನ್ನು ಪ್ರಯತ್ನ ಪಟ್ಟು ಮಾಡಬೇಕು ನೀವು. ಗುಡ್ ಥಿಂಗ್ಸ್ ನೆವರ್ ಕಮ್ಸ್ ಚೀಪ್. ಯಾರ ಜಗತ್ತಿನಲ್ಲಿ ಪಾರ್ಥೇನಿಯಮನ್ನು ಕಷ್ಟಪಟ್ಟು ಬೆಳೆಸಿದ್ದಾರೆ ಅಂತಿಲ್ಲ, ತುಳಸಿಯನ್ನು ಸುಖವಾಗಿ ಬೆಳೆಸಿದ್ದಾರೆ ಅಂತಲೂ ಇಲ್ಲ. ತುಳಸಿಯನ್ನು ಕಷ್ಟಪಟ್ಟೇ ಬೆಳೆಸ್ತಾರೆ, ಪಾರ್ಥೇನಿಯಂ ಸುಖವಾಗಿ ತನ್ನಷ್ಟಕ್ಕೆ ತಾನೇ ಬೆಳ್ಕೊಳ್ತದೆ. ಹೌದಷ್ಟೆ. ಆದ್ದರಿಂದ ಧರ್ಮವನ್ನು ಮಾಡಬೇಕಾದ್ರೆ ಶ್ರಮ ಇದ್ದೇ ಇದೆ. ಅಧರ್ಮವನ್ನು ಮಾಡಲಿಕ್ಕೆ ಶ್ರಮವೂ ಇಲ್ಲ, ಜೊತೆಗೆ ಅನುಕೂಲವೂ ಇರ್ತದೆ. ಸುಮ್ಮನೆ ಖಾಲಿ ಸೈಟ್ ಬಿಟ್ಟರೆ ಸಾಕು ಪಾರ್ಥೇನಿಯಂ ಬಳಕೊಳ್ಳೋ ಹಾಗೆ. ಆದ್ದರಿಂದ ಹೆಂಗೆ ಅಧರ್ಮದ ಹಾದಿಯನ್ನು ತುಳಿದೇ ಇರಲಿಕ್ಕೆ ಒಂದು ಅವಕಾಶವನ್ನು ಹೆಂಗೆ ದ್ರೌಪದಿ ದೇವಿ ಸುದೇಷ್ಣೆಗೆ ಹೇಳಿದ್ಲು, ಕೀಚಕ ಅದೇ ಮಾತನ್ನು ದ್ರೌಪದಿ ದೇವಿಗೆ ಬಳಸ್ತಾನೆ. ನನಗೆ ನಿಮ್ಮ ಅಕ್ಕ ಕಳಿಸಿರುವಂತಹ ಕೆಲಸವನ್ನು ನಾನು ಮುಗಿಸ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ, ಅದಕ್ಕಾಗಿ ನಿಮ್ಮ ಅಕ್ಕ ಕಳಿಸಿದಾಳೆ ಅಂತ ಹೇಳಿದರೆ, ದ್ರೌಪದಿ ದೇವಿ ಮಾತ್ರ ಸುದೇಷ್ಣೆಗೆ ಅವಳು ಅಧರ್ಮ ಪರಳಾಗಿದ್ದಾಳೆ ಅಂತ ಹೇಳಲಿಲ್ಲ. ಕೀಚಕ ಹೇಳ್ತಾನೆ, ಅನ್ಯಾಭದ್ರೇ ಹರಿಷ್ಯಂತಿ ರಾಜಪುತ್ರ್ಯಾ ಸುರಾಮಿಮಾಂ ಕಿಂತಂ ಯಾಸ್ಯಸಿ ಸುಶ್ರೇಯೋಣಿ ಮದರ್ಥಂ ತ್ವಂ ಇಹಾಗತ. ನಿನಗೆ ನಮ್ಮಕ್ಕ ತಗೊಂಬ ಅಂತೇನು ಹೇಳಿ ಕಳಿಸಿಲ್ಲಲ್ಲ, ಅದನ್ನು ನಿನ್ನ ಕಡೆಯಿಂದ ತರಿಸ್ಕೊಳ್ಳೋ ಉದ್ದೇಶ ಇಲ್ಲ ಅವಳಿಗೆ. ಅದಕ್ಕೆ ಬೇಕಾದಷ್ಟು ಜನ ಸೇವಕಿಯರಿದ್ದಾರೆ. ಅದನ್ನೇ ತರಿಸ್ಕೋಬೇಕಾಗಿತ್ತಂದರೆ ಅವಳು ಬೇರೆಯವ್ರನ್ನ ಯಾರನ್ನೋ ಕೊಟ್ಟು ಕಳಿಸ್ತಿದ್ಲು. ನಿನ್ನನ್ನು ಯಾಕೆ ಕೊಟ್ಟು ಕಳಿಸಿದಾಳೆ ಅಂದರೆ, ಅವಳಿಗೆ ಈ ಪದಾರ್ಥವನ್ನು ನನ್ನ ಕಡೆಯಿಂದ ನಿನ್ನ ಕಡೆ ತನಗೆ ತಲುಪಿಸ್ಬೇಕು ಅಂತನ್ನೋ ಉದ್ದೇಶ ಇಲ್ಲ, ನಿನ್ನನ್ನು ನನಗೆ ಒಪ್ಪಿಸೋದಕ್ಕೋಸ್ಕರವಾಗಿ ಸುದೇಷ್ಣೆ ಈ ಕಾರ್ಯವನ್ನು ಮಾಡಿದ್ದಾಳೆ. ಅಂದರೆ ದ್ರೌಪದಿ ದೇವಿ ತಾನಾಡದೆ ಸುದೇಷ್ಣೆಗೂ ಕೀಚಕನಿಗೂ ಏನು ಸಂವಾದ ನಡೆದಿತ್ತು ಅಂತನ್ನೋದನ್ನು ಬಿಚ್ಚಿ ತೋರಿಸ್ತಾಳೆ. ಕೆಲವಾರು ಸರ್ತೆ ನಾವು ಆಡದೇ ಇದ್ದ ಕೆಲವು ಮಾತುಗಳನ್ನು ಅವಸರಪಟ್ಟು ಎದುರಿಗಿನವ್ರು ಯಾರಾದರೂ ಆಡಿದರು ಅಂದರೆ ಹಿನ್ನೆಲೆಯಲ್ಲಿ ಏನು ನಡೆದಿತ್ತು ಅಂತ ನಿಮಗೆ ಗೊತ್ತಾಗ್ಬಿಡ್ತದೆ. ಅಭಿಪ್ರಾಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ರಿ. ಯಾವನೋ ಒಬ್ಬನು ಕಳ್ಳತನ ಮಾಡಿರ್ತಾನೆ, ನೀವು ಹೇಳ್ತೀರಿ ಪದಾರ್ಥ ಕಳ್ಳತನ ಆಗಿದೆ ಅಂಥೇಳಿ. 10 ಜನರ ಮಧ್ಯದಲ್ಲಿ ಇದ್ದವನವನು ನಾನಂತೂ ಮಾಡಿಲ್ಲಪ್ಪ ಅಂತ ಅಂದರೆ ತಕ್ಷಣ ನೀವು ತಿರುಗಿ ನೋಡ್ತೀರಿ, ನಿಧಾನಾಗಿ ಹೇಳ್ತೀರಿ, ನಾನೇನು ನಿಮಗೆ ಹೇಳಿರಲಿಲ್ಲಲ್ಲ ಕಳ್ಳತನ ಮಾಡಿದ್ದೀರಿ ಅಂತ, ಮತ್ತು ನೀವು ಯಾಕೆ ಹೇಳಲಿಕ್ಕೆ ಹೋದ್ರಿ? ಅಲ್ಲ, ನಾನು ಏನಿದೆಯೋ ಅದನ್ನ ಹೇಳಿಬಿಟ್ಟೆ ಅಂತ ಅವನು ಹೇಳಲಿಕ್ಕೆ ಹೊರಟ್ರೂ ಕೂಡ ಅವನು ಎಷ್ಟೆಷ್ಟು ಆ ಮಾತನ್ನು ಸಮರ್ಥನೆ ಮಾಡ್ಕೊತ ಹೋಗ್ತಾನೆ, ಅಷ್ಟಷ್ಟು ಕಳ್ಳತನದ ಅನುಮಾನ ಅನ್ನೋದು ಅವನ ಮೇಲೆ ಏನಾಗ್ತಾ ಹೋಗ್ತದೆ, ಬಲವಾಗ್ತಾ ಹೋಗ್ತದೆ. ನಾವೇನು ನೇರವಾಗಿ ಅವನನ್ನು ಕಳ್ಳ ಅಂತ ಅಂದಿರೋದಿಲ್ಲ, ಆದರೆ ಅವನ ನಡೆಯಿಂದ ಅವನು ತಾನು ಕಳ್ಳತನದಲ್ಲಿ ಪಾತ್ರವನ್ನು ವಹಿಸಿದ್ದಾನೆ ಅಂತ ಹೇಳಿ ಏನು ಮಾಡ್ಕೊತಾನೆ, ತಾನಾಡದೆ
ತನ್ನ ನಡೆಯಿಂದ ಅದನ್ನು ನಿರೂಪಣೆ ಮಾಡುತ್ತಾನೆ. ಹಾಗೇ ಕೀಚಕ ತಾನು ಮೊದಲು ಸಾಮೋಪಾಯವನ್ನು ಬಳಸಿದ್ದ ಅಂತನ್ನೋದು ದ್ರೌಪದಿ ದೇವಿಗೆ ಗೊತ್ತಿತ್ತು. ಭೇದಕಾದಿ ಧರ್ಮಗಳನ್ನು ಉಪಯೋಗಿಸ್ತಿದ್ದಾನೆ ಅಂತನ್ನೋದು ಗೊತ್ತಾಗಬೇಕು ಅಂದರೆ ಕೀಚಕನಿಗೆ ಏನು ಮಾಡಬೇಕು? ಮಾತಾಡಲಿಕ್ಕೆ ಬಿಡಬೇಕು. ಕೀಚಕ ಮಾತಾಡಿದಾಗ ಏನಂತಾನೆ? ವಾಸ್ತವದಲ್ಲಿ ನಿನ್ನನ್ನು ಸುರೆಯನ್ನು ತರೋದಕ್ಕೋಸ್ಕರವಾಗಿ ಕಳಿಸ್ಬೇಕು ಅನ್ನೋಂಥ ಉದ್ದೇಶ ಸುದೇಷ್ಣಾದೇವಿಗೆ ಇಲ್ಲವೇ ಇಲ್ಲ. ಪರಬುದ್ಧಿ ಅಂತನ್ನೋದು ಅಪ್ರತ್ಯಕ್ಷ. ಯಾರು ಏನು ಅವ್ರ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾರೆ ಅಂತನ್ನೋದು ಗೊತ್ತಿಲ್ಲದೆ ಇರಬೇಕಾದ್ರೆ ಅವ್ರ ಮನಸ್ಸಿನಲ್ಲಿ ಇದನ್ನೇ ಯೋಚನೆ ಮಾಡಿದ್ದಾರೆ ಅಂತ ನೀ ಹೇಳ್ತಿದ್ದಿ ಅಂದರೆ ನೀನು ಅವರು ಇಬ್ಬರು ಸೇರಿ ನನ್ನ ಬಗ್ಗೆ ಯಾವುದೋ ಒಂದು ಕುತ್ಸಿತವಾದ ನಿರ್ಧಾರಕ್ಕೆ ಬಂದಿದ್ದೀರಿ ಅಂತ ನಾನು ಹೇಳಿದ್ನ. ಅನ್ಯಾಭದ್ರೇ ಹರಿಷ್ಯಂತಿ ರಾಜಪುತ್ರ್ಯಾ ಸುರಾಮಿಮಾಂ ಕಿಂತ್ವಂ ಯಾಸ್ಯಸಿ ಸುಶ್ರೋಣಿ ಮದರ್ಥಂ ತ್ವಂ ಇಹಾಗತ. ನನಗೋಸ್ಕರವಾಗಿ ನೀ ಇಲ್ಲಿ ಬಂದಿದ್ದಿ ಅಂದರೆ ನಮ್ಮ ಅಕ್ಕನಿಗೆ ನಿನ್ನ ಹತ್ತಿರದಲ್ಲಿ ಸುರೆಯನ್ನು ತರಿಸುವ ಉದ್ದೇಶ ಇಲ್ಲ. ಅದು ನನಗೆ ಸ್ಪಷ್ಟವಾಗಿ ಗೊತ್ತಿದೆ. ಅವಳ ಹತ್ತಿರದಲ್ಲಿ ಅನೇಕ ಜನ ಸೇವಕಿಯರಿದ್ದಂತಹ ಸಂದರ್ಭದಲ್ಲಿಯೂ ನೀನು ಅವಳ ಎದುರಿಗೆ ಕೀಚಕನೊಬ್ಬ ನಿರ್ಲಜ್ಜ ಅವನ ಹತ್ತಿರದಲ್ಲಿ ಹೋಗಲಾರೆ ಅಂತ ನೀನು ಹೇಳಿದಾಗಲೂ ನಿನ್ನನ್ನು ಅವಳು ಕಳಿಸಿದ್ದಾಳೆ ಅಂತಾದರೆ ಕೀಚಕನು ಇದನ್ನೇನು ಕಂಡಿಲ್ಲ. ಸುದೇಷ್ಣಾದೇವಿಯ ಜೊತೆಗೆ ದ್ರೌಪದಿ ದೇವಿ ಏನು ಮಾತಾಡಿದಾಳೆ ಅಂತನ್ನೋದು ಕೀಚಕನೂ ಕಂಡಿಲ್ಲ. ಆದರೆ ಅವನಿಗೆ ಗೊತ್ತಿದೆ, ನಾನು ದ್ರೌಪದಿ ದೇವಿಯನ್ನು ಸಂಧಿಸಿ ಅವಳನ್ನು ಪ್ರಚೋದನೆ ಮಾಡಿದ ನಂತರದಲ್ಲಿ ಇವಳು ಸುದೇಷ್ಣೆ ಆಕಸ್ಮಿಕವಾಗಿ ನನ್ನ ಬಳಿ ಉಪಾಯಾಂತರದಿಂದ ದ್ರೌಪದಿ ದೇವಿಯನ್ನು ಕಳಿಸ್ಲಿಕ್ಕೆ ಹೋದರೆ ನಿಷೇಧವನ್ನು ದ್ರೌಪದಿ ದೇವಿ ಮಾಡಬೇಕಾದ್ರೆ ಏನು ಮಾತಾಡಬಹುದು ಅಂತನ್ನುವಂತಹ ಪರಿಜ್ಞಾನ ಇಲ್ಲದೆ ಇರೋವಂತಹ ಮೂರ್ಖ ಅಲ್ಲ ಕೀಚಕ. ಕೀಚಕನಿಗೆ ಆತುರತೆ ಇರಬಹುದು, ಆದರೆ ಅವನಿಗೆ ಏನಿಲ್ಲ ಅಂತಂದರೆ ಬುದ್ಧಿದಾರಿದ್ರ್ಯ ಇಲ್ಲ. ಅಂದಮೇಲೆ ಇವಳು ಈ ರೀತಿ ನಿಷೇಧ ಮಾಡಿದರೆ ಅವಳೇನು ಉತ್ತರ ಕೊಡ್ತಾಳೆ? ಹೋಗ್ಬಾ ಅಂತ ಕಳಿಸ್ತಾಳೆ. ಹೋಗ್ಬಾ ಅಂತ ಕಳಿಸ್ತಿದ್ದಾಳೆ ಅಂದರೆ ಏನರ್ಥ? ಅವಳ ಹತ್ರ ಬೇರೆ ಜನ ಸೇವಕಿಯರಿದ್ದಾಗಲೂ ಇವಳನ್ನು ಕಳಿಸೋದು ಉದ್ದೇಶ ಇದೆಯೇ ಹೊರತು ಇವಳ ಕಡೆಯಿಂದ ಸುರೆಯನ್ನು ತರಿಸ್ತಕ್ಕಂಥ ಉದ್ದೇಶ ಇಲ್ಲ ಅಂತ ಕೀಚಕ ಸ್ವಯಂ ದ್ರೌಪದಿ ದೇವಿಯ ಮುಂದೆ ಹೇಳ್ತಾನೆ. ಅಂತಂದರೆ ದ್ರೌಪದಿ ದೇವಿ ಇಬ್ಬರ ಸ್ವಭಾವವನ್ನು ಇಬ್ಬರ ಕಡೆಯಿಂದಲೂ ಅನಾವರಣ ಮಾಡಿಸಿದ್ಲು. ಸುದೇಷ್ಣೆಯ ಬಾಯಿಂದಲೂ ಸುದೇಷ್ಣೆಯ ಅಭಿಪ್ರಾಯ, ನಾನು ಅಧರ್ಮದ ಕಡೆ ವಾಲ್ತಿದ್ದೀನಿ ಅಂತನ್ನೋ ಅಭಿಪ್ರಾಯವನ್ನು ಅವಳ ಬಾಯಿಂದ ಹೇಳಿಸಿದ್ಲು. ಕೀಚಕನೂ ಹೇಳಿದ, ಈ ಅಧರ್ಮ ಕಾರ್ಯವನ್ನು ನಾನು ಮಾಡೋದರಲ್ಲಿ ಸ್ವಲ್ಪ ಮಟ್ಟಿಗಿನ ಪಾತ್ರ ನಮ್ಮಕ್ಕಂದೂ ಇದೆ ಅಂತ ಹೇಳ್ದ. ನೋಡಿ, ಬಾಯಿ ಬಿಟ್ಟು ನಿಮ್ಮಕ್ಕ ನೀನು ಇಬ್ಬರು ದುಷ್ಟರು ಅಂತ ಹೇಳಿ ದ್ರೌಪದಿ ದೇವಿ ಬೈಯೋದಕ್ಕಿಂತ ಸ್ವಾರಸ್ಯಮಯವಾಗಿ ಹೇಳಿಸಿದ್ಲು. ಏನಂತಂದರೆ, ನಾವಿಬ್ಬರೂ ಇಂಥ ಒಂದು ಕುಪಥಗಾಮಿಗಳಾಗಿ ಯೋಗ್ಯಳಾಗಿರ್ತಕ್ಕಂಥ ವ್ಯಕ್ತಿಯನ್ನು ನೀಚ ಕೆಲಸಕ್ಕೆ ಪ್ರೇರೇಪಣೆ ಮಾಡ್ತಿದ್ದೀವಿ ಅಂತ ಹೇಳಬಾರದ ಮಾತುಗಳಲ್ಲಿ ಇಬ್ಬರು ಹೇಳ್ಕೊಂಡ್ರು. ಒಬ್ಬಳು ಕೃತಿಯಿಂದ, ಇನ್ನೊಬ್ಬ ಮಾತಿನಿಂದ. ಒಬ್ಬಳು ಕೃತಿಯಿಂದ, ಇನ್ನೊಬ್ಬವನು ಕೀಚಕ ಮಾತಿನಿಂದ ಹೇಳ್ಕೊಂಡ. ಇದಾದ ನಂತರದಲ್ಲಿ ಅಂದಮೇಲೆ ಸಾಮ ಆಯಿತು, ದಾನ ಆಯಿತು, ಭೇದ ಆಯಿತು. ಇದು ಯಾವುದಕ್ಕೂ ದ್ರೌಪದಿ ದೇವಿ ಮಣಿಲಿಲ್ಲ ಅಂತಾದಾಗ ಮುಂದಕ್ಕೆ ಏನು ಮಾಡಿದ್ದಾನೆ? ಬಲಾತ್ಕರಿಸೋದಕ್ಕೋಸ್ಕರವಾಗಿ ಅವಳ ಬಲಗೈಯನ್ನು ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ತಕ್ಷಣ ಅವನ ಕೈಯನ್ನು ಬಿಡಿಸ್ಕೊಂಡು ಅಲ್ಲಿಯೇನೆ ಆ ಪಾನದ ಪಾತ್ರೆಯನ್ನು ಎಸೆದು ಓಡ್ತಾ ಇದ್ದಾಳೆ. ಓಡುವಂತಹ ದ್ರೌಪದಿ ದೇವಿಯ ಕೂದಲನ್ನು ಹಿಡಿದು ಎಳೆದಿದ್ದಾನೆ ಕೀಚಕ.
ಎಳೆದು ಅವಳನ್ನು ಕೆಡವಿದ್ದಾನೆ, ಕಾಲಿನಿಂದ ಜಾಡಿಸಿ ಓದಿತಾನೆ ದ್ರೌಪದಿ ದೇವಿಗೆ. ಆದರೆ ಇಷ್ಟೆಲ್ಲ ನಡೀಬೇಕು ಅಂತಂದಾಗ ತಕ್ಷಣದಲ್ಲಿ ಸಿಗಾಕೊಂಡಿಲ್ಲ ಅವಳು. ಕೀಚಕನ ಮನೆಯಿಂದ ವಿರಾಟ್ ರಾಜನ ಸಭೆಯವರೆಗೆ ಏನು ಮಾಡ್ತಿದ್ದಾಳೆ ಅಂದರೆ ತಪ್ಪಿಸಿಕೊಂಡು ಓಡೋಡಿ ಬರ್ತಿದ್ದಾಳೆ ದ್ರೌಪದಿ ದೇವಿ. ಅವಳನ್ನು ಬೆನ್ನಟ್ಟುಕೊಂಡು ಬರ್ತಾ ಇದ್ದಾನೆ ಕೀಚಕ. ಈ ಒಂದು ಧಾವಂತದಲ್ಲಿ ಏನಾಗ್ತಾ ಇದೆ, ಮಧ್ಯದಲ್ಲಿ ಅನೇಕ ಅವಾಂತರಗಳು, ಪದಾರ್ಥಗಳನ್ನು ಬೀಳಿಸೋದು, ಈ ಎಲ್ಲರೂ ಕೀಚಕನನ್ನು ನೋಡೋದು, ದ್ರೌಪದಿ ದೇವಿಯನ್ನು ನೋಡೋದು, ಹೋಗೋರು ಬರೋರು, ರಾಜಸಭಾದ ಮಧ್ಯದಲ್ಲಿ ಓಡಾಡ್ತಕ್ಕಂಥ ಜನ ಎಲ್ಲರೂ ಕೂಡ ನಿರ್ನಿಮಿತ್ತವಾಗಿ ದ್ರೌಪದಿ ದೇವಿಯ ಹಿಂದೆ ಓಡ್ತಕ್ಕಂತಹ ಕೀಚಕನನ್ನು ತುಂಬ ವಿಚಿತ್ರವಾದಂತಹ ರೀತಿಯಲ್ಲಿ ನೋಡ್ತಿದ್ದಾರೆ. ಹಾಗೆ ಓಡ್ತಾ ಬರ್ತಾ ಇದ್ದಾಳೆ. ಓಡ್ತಿರುವಂತಹ ಸಂದರ್ಭದಲ್ಲಿ ವಿರಾಟ್ ರಾಜನ ಅರಮನೆಯನ್ನು ಅವಳು ಪ್ರವೇಶ ಮಾಡೋಣ, ಅವಳು ಕೂದಲು ಇವನಿಗೆ ಸಿಗೋಣ, ಅದೇ ಸಮಯದಲ್ಲಿ ಜಾಡಿಸಿ ಅವನು ಓದಿಯೋಣ. ಇಷ್ಟು ಪ್ರಸಂಗ ವಿರಾಟ್ ರಾಜನ ಸಮಕ್ಷಮದಲ್ಲೇ ನಡೀತಾ ಇದೆ. ಒದ್ದ ಇವನು ಜಗತ್ತಿಗೆ ಇವರಿಬ್ಬರೇ ಓಡೋರು ಕಾಣಿಸ್ತಾ ಇದ್ರು. ಮೂರನೇದವನು ಒಬ್ಬನು ಓಡ್ಕೊಂಬರ್ತಾ ಇದ್ದ. ಪಾಪ ಅದು ಕೀಚಕನಿಗೂ ಗೊತ್ತಿರಲಿಲ್ಲ, ದ್ರೌಪದಿ ದೇವಿ ಸರ್ವಜ್ಞಳಾದ್ರೂ ಹೇಳೋ ಹಾಗಿರಲಿಲ್ಲ ಮೂರನೇದವನು ಒಬ್ಬನು ಓಡ್ತಿದ್ದಾನೆ ಅಂಥೇಳಿ. ಅವನು ಓಡ್ತಾ ಬಂದು ಏನು ಮಾಡ್ದ ಅಂತಂದರೆ ಕೀಚಕ ದ್ರೌಪದಿ ದೇವಿಯನ್ನು ಒದ್ದಷ್ಟೇ ವೇಗದಿಂದಾಗಿ ಕೀಚಕನನ್ನು ಅವನು ಒದ್ದ. ಸೂರ್ಯ ಪ್ರೇರಿತನಾಗಿರ್ತಕ್ಕಂತಹ ಹೇತಿ ಅಂತನ್ನುವಂಥ ರಾಕ್ಷಸ ಅವ ದ್ರೌಪದಿ ದೇವಿಯನ್ನು ಕಾಪಾಡೋದಕ್ಕೋಸ್ಕರ ದ್ರೌಪದಿ ದೇವಿ ಹಿಂದಿಂದ ಬರ್ತಾ ಇದ್ದ. ಯಾವಾಗ ಇವಳಿಗೆ ಅವನು ದೇಹತಃ ಅಪಾಯವನ್ನು ಮಾಡ್ದ ಅಂತ ಗೊತ್ತಾಯಿತು, ಜೋರಾಗಿ ಜಾಡಿಸಿ ಒದ್ದ. ಇವಳಿಗೆ ಬಿದ್ದು ಬಾಯಿಯಿಂದ ರಕ್ತ ಬರಲಿಕ್ಕೆ ಆರಂಭ ಆದರೆ ಕೀಚಕ ಮಾರುದ್ದ ದೂರದಷ್ಟು ಹಾರಿ ಬಿದ್ದ. ಕೀಚಕನಿಗೆ ಗಾಯಗಳಾದ. ಕ್ಷಣಾರ್ಧದಲ್ಲೇ ನಡೆದೋಯ್ತು. ಯಾರೋ ದ್ರೌಪದಿ ದೇವಿಯನ್ನು ಒದಿತಿರೋದು ಕೀಚಕ, ದ್ರೌಪದಿ ದೇವಿಯನ್ನು ಒದ್ದದ್ದನ್ನು ಜನ ನೋಡಿದರು. ಆದರೆ ಕೀಚಕನನ್ನು ಯಾರು ಒದ್ರು ಅಂತ ನೋಡಲಿಲ್ಲ, ಕೀಚಕ ಮಾತ್ರ ಎಗರಿ ಬಿದ್ದ. ಯಾವ ಅನರ್ಥ ದ್ರೌಪದಿ ದೇವಿಗೆ ಆದದ್ದು ಜನರ ಕಣ್ಣೆದುರಿಗೆ ಬಂತೋ, ಆ ಅನರ್ಥಕ್ಕೆ ಕಾರಣೀಭೂತನಾದಂತಹ ಕೀಚಕ ಹೆಂಗೆ ಕಣ್ಣು, ಹಂಗೆ ಕೀಚಕನಿಗೆ ಅನರ್ಥವನ್ನು ಮಾಡಿದವ್ರ ಕಣ್ಣಿಗೆ ಕಾಣಿಸ್ಬೇಕಲ್ಲ, ಕಣ್ಣಿಗೆ ಕಾಣಿಸ್ಲಿಲ್ಲ. ಅದಕ್ಕೇನೆ ಅಧರ್ಮವನ್ನು ನಿಷ್ಪಾಪಿಗಳಾಗಿರ್ತಕ್ಕಂಥವ್ರು, ನಿರುಪದ್ರವಿಗಳಾದಂತಹ ವ್ಯಕ್ತಿಗಳಿಗೆ ನಾವು ಅಧರ್ಮವನ್ನು ಮಾಡಿದರೆ, ನಾವು ಯಾವುದೋ ಒಂದು ಕುತ್ಸಿತವಾದ ಪ್ರಸಂಗವನ್ನು ಅವರಿಗೆ ನಿರ್ಮಾಣ ಮಾಡಿದರೆ, ಅವರು ಪ್ರತಿಯಾಗಿ ಮಾಡೋದು ಬೇಡ, ದೇವರೇನು ಮಾಡ್ತಾನೆ ಅವನು ಕಾಣಿಸೋದೇ ಇಲ್ಲ. ನಾವು ಇನ್ನೊಬ್ಬರಿಗೆ ಮಾಡಿದಂತಹ ಸಂದರ್ಭದಲ್ಲಿ ನಾವು ಜಗತ್ತಿಗಿಡೀ ಕಾಣಿಸ್ತೀವಿ. ಕೀಚಕ ದ್ರೌಪದಿ ದೇವಿಗೆ ಮಾಡ್ದಂಗೆ ನಾವು ಮಾಡಿದರೆ ನಾವು ಜಗತ್ತಿಗೆ ಕಾಣಿಸ್ತೀವಿ. ಆದರೆ ದೇವರು ನಮಗೆ ಮಾಡಿದರೆ ಅವ ಕಾಣಿಸೋದೇ ಇಲ್ಲ. ಯಾರಿಗೆ ಬಯೋಣ? ಬಿದ್ದದ್ದಷ್ಟೇ ಲಾಭ. ಕೀಚಕನಿಗೂ ತುಂಬ ಪೆಟ್ಟುಗಳಾಯಿತು. ಜಾಡಿಸಿ ಒದ್ರೆ ಯಾವನೋ ಒಬ್ಬವನು ಹಿಂದಿನಿಂದ ಬಲಾತ್ಕಾರವಾಗಿ ಬಂದು ಹಿಂದೆ ನೋಡಿಲ್ಲ ಮಾಡಿಲ್ಲ, ಯಾರು ಗಾಳಿಯಲ್ಲಿ ಗುದ್ದಾಡಬೇಕೆ? ಕೀಚಕನಂತಹ ಮಹಾಬಲಿಷ್ಠ ಇದ್ದಕ್ಕಿದ್ದಂಗೆ ಆಳೆತ್ರ ಹಾರಿಬಿಟ್ಟು ದಬ್ಬಂತ ಬಿದ್ದರೆ ಮೈ ಒಳಗಿನ ಎಲುಬು ಮುರಿದು ಹೋಗೋ ಹಾಗೆ ಏಟುಗಳು ಬಿದ್ದರೆ ಕೀಚಕ ಯಾರನ್ನು ನಿಂದಿಸಬೇಕು? ಹಿಂದೆ ಮುಂದೆ ಎಲ್ಲ ಕಡೆ ನೋಡ್ತಾ ಇದ್ದಾನೆ, ನಾ ಹೆಂಗೆ ಬಿದ್ದೆ ಅಂಥೇಳಿ. ಹೆಂಗೆ ಬಿದ್ದೆ ಅಂತ ಕೀಚಕ ಸುತ್ತಲೂ ನೋಡಿಕೊಂಡೆ ಹೊರತು ಯಾರೂ ಕಾಣಿಸ್ಲಿಲ್ಲ ಕೀಚಕನಿಗೆ. ಆದ್ದರಿಂದ ಕೀಚಕ ಏನಾಗ್ಬಿಟ್ಟಿದ್ದಾನೆ ಅಂದರೆ ಮುಂದೆ ಮಾತಾಡಲಿಕ್ಕೆ ಅವನಿಗೆ ಗೊತ್ತಾಗ್ತಿಲ್ಲ. ಆಗ ಭೂಮಿಯ ಮೇಲೆ ಬಿದ್ದ ಕೀಚಕ ಮುಂದೇನು ನಡೀತದೆ ಅಂತ ಭೂಮಿಯಲ್ಲಿ ಕುಸಿದು ಕೂತುಬಿಟ್ಟ. ಎಗರಿ ತಾನು ಒದ್ದದ್ದಷ್ಟೇ ಅವನಿಗೆ ಗೊತ್ತಾದದ್ದು, ತನಗೆ ಒದ್ದವ್ರು ಯಾರು ಅಂತ ಅನ್ನೋದು ಗೊತ್ತಾಗದೇ ಇದ್ದರಿಂದ ಅಯೋಮಯವಾಗಿ ಸಭಾದ ಮಧ್ಯದಲ್ಲಿ ದ್ರೌಪದಿ ದೇವಿ ಬಿದ್ದವಳು ಎದ್ದು ನಿಂತಲು. ಕೀಚಕನಿಗೆ ಎದ್ದು ನಿಲ್ಲಕ್ಕೂ ಆಗಲಿಲ್ಲ, ಹಾಗೆ ಕುಸ್ತು ಕೂತ್ಕೊಂಡ. ಆಗ ಅನೇಕ ಜನ ಕಿರ್ಚಿಕೊಂಡ್ರು, ಹಾಹಾಕಾರ ಮಾಡಿದರು. ವಿರಾಟ್ ರಾಜನ ಸಭಾದಲ್ಲಿದ್ದವರು ಎಲ್ಲರೂ ಕೂಡ ಕೆಲವರು ಗಟ್ಟಿಯಾಗಿ ಕೇಳೇ ಬಿಟ್ರು, ಏನೋ ಕೀಚಕ ಆ ಹೆಣ್ಣುಮಗಳನ್ನು ಯಾಕೆ ಓದಿತಿದ್ದ ಇಲ್ಲಿ?
ಆವಾಗ ಆ ಒದ್ದಿರುವಂತಹ ದೃಶ್ಯ ಇಬ್ಬರ ಕಣ್ಣಿಗೆ ಸ್ಫುಟವಾಗಿ ಕಾಣಿಸ್ತು. ಒಬ್ಬನು ಉನ್ನತಾಸನದಲ್ಲಿರ್ತಕ್ಕಂಥ ಯುಧಿಷ್ಠಿರ, ಇನ್ನೊಬ್ಬ ವ್ಯಕ್ತಿ ಭೀಮಸೇನ್ ದೇವರು. ಇವರಿಬ್ಬರಿಗೆ ಈ ದೃಶ್ಯ ಕಾಣಿಸ್ತು. ಇಬ್ಬರೂ ಈ ದೃಶ್ಯಕ್ಕೆ ನೇರವಾಗಿ ಸಂಬಂಧಪಟ್ಟವರು, ದ್ರೌಪದಿ ದೇವಿ ನಿಮಿತ್ತವಾಗಿ. ನೋಡಿದ ಕ್ಷಣಕ್ಕೆ ಕೀಚಕ ಒದಿತಿರೋ ಹಾಗೇನೆ ಭೀಮಸೇನ್ ದೇವರಿಗೆ ಕೋಪ ಬಂದು ಆ ಸಭಾ ಆಲಂಕಾರಿಕವಾಗಿ ಬೆಳೆಸಿರ್ತಕ್ಕಂಥ ಎತ್ತರವಾಗಿರ್ತಕ್ಕಂಥ ಒಂದು ಸಭಾಕ್ಕೆ ಅದ್ಭುತವಾಗಿ ಶೋಭೆಯನ್ನು ಕೊಡುವಂಥದ್ದು ಸಭಾ ಪಾರ್ಶ್ವದಲ್ಲಿ, ಸಭಾಮಂದಿರದ ಪಾರ್ಶ್ವದಲ್ಲಿ ಇರತಕ್ಕಂಥ ಒಂದು ನೆಗ್ರೋಧ ವೃಕ್ಷ, ಅದು ಗವಾಕ್ಷದಿಂದ ಹೊರಗೆ ಕಾಣಿಸ್ತಾ ಇತ್ತು. ಅದನ್ನು ನೋಡ್ತಿದ್ದಾರೆ ಭೀಮಸೇನ್ ದೇವರು. ಕೋಪದಿಂದ ಕೀಚಕನನ್ನು ಒಂದು ಸರ್ತೆ ನೋಡಿ ಆ ಕಡೆ ಇನ್ನೊಂದು ಸರ್ತೆ ನೋಡಿದರು. ಧರ್ಮರಾಜ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ತಕ್ಷಣ ದ್ರೌಪದಿ ದೇವಿಯನ್ನು ನೋಡೋದು ಬಿಟ್ಟ. ಈ ಪ್ರಸಂಗದಲ್ಲಿ ಇರಬಾರದ ವ್ಯಕ್ತಿ, ಸಭೆಯಲ್ಲಿ ವಾಸ್ತವದಲ್ಲಿ ಬರುವಂತಹ ವ್ಯಕ್ತಿ ಅಲ್ಲ ಭೀಮಸೇನ್ ದೇವರು. ಬರಬಾರದ ವ್ಯಕ್ತಿ ಆಕಸ್ಮಿಕವಾಗಿ ಸಭೆಯಲ್ಲಿ ಬಂದು ಈ ದುರಂತಮಯವಾದ ದೃಶ್ಯ ನೋಡಿದ್ದಾನೆ ಅಂದರೆ ಇನ್ನು ಇವನ ಬಲಕ್ಕೆ ಕೀಚಕ ಅಲ್ಲ, ಆ ಸಭಾ ಉಳಿದ್ರೆ ದೊಡ್ಡ ಅಪರೂಪದ ವ್ಯವಸ್ಥೆ ಅದು. ಯಾಕೆಂದರೆ ಇವ್ರಿಗೆ ಬರೋಂತಹ ಕೋಪಕ್ಕೆ ಜೋರಾಗಿ ಏನಾದರೂ ನೆಲಕ್ಕೆ ಕಾಲು ಅಪ್ಪಳಿಸ್ಬಿಟ್ರೆ ಸಭಾ ಎಲ್ಲ ಕುಸ್ತು ಬಿದ್ದುಬಿಟ್ರೆ ಗತಿ ಏನು? ಯಾರು ಉಸಿರಾಡ್ದೇನೆ ಪ್ರಾಣನೇ ಕಳ್ಕೊಂಡ್ಬಿಡ್ತಾರೆ. ತುಂಬ ಬಲಿಷ್ಠನಾಗಿರತಕ್ಕಂತಹ ವ್ಯಕ್ತಿಗೆ ಕೋಪ ಬರಬಾರ್ದು, ತುಂಬ ಬಲ ಇದ್ದವರಿಗೆ. ಯಾಕೆ ಅಂದರೆ ಅಕ್ರೋಧಸ್ಯ ಯಥಾ ಕ್ರೋಧ ಸರ್ವನಾಶಾಯ ಕಲ್ಪತೆ. ಸಾಮಾನ್ಯವಾಗಿ ಕೋಪಕ್ಕೆ ಬರದೇ ಇರತಕ್ಕಂಥವನಿಗೆ ಕೋಪ ಬಂತು ಅಂತಂದರೆ ಅವ ಏನು ಮಾಡ್ತಾನೆ ಅಂದರೆ ಸರ್ವನಾಶ ಮಾಡ್ತಾನೆ. ಸಾಮಾನ್ಯವಾಗಿ ಕೋಪಕ್ಕೆ ಬರೋದಿಲ್ಲ ಅಂದರೆ ಅವ ಬರೋದೇ ಇಲ್ಲ ಅಂತ ಅಂದ್ಕೊಂಡ್ರೆ ಹೆಡ್ಡತನ ಅದು. ಅವನಿಗೂ ಒಂದು ವೃತ್ತಿ ಕೋಪ ಬರುತ್ತೆ. ಅದು ಬರಬಾರ್ದದ್ದು ಬಂತು ಅಂದರೆ ಆಗಬಾರದದ್ದು ಆಗಿಬಿಡ್ತದೆ. ಕೀಚಕನನ್ನು ನೋಡಿ ಸಂಭ್ರಾಂತನಾಗಬೇಕಾಗಿರ್ತಕ್ಕಂಥ ಯುಧಿಷ್ಠಿರ ಕೀಚಕನನ್ನು ದ್ರೌಪದಿ ದೇವಿಯನ್ನು ನೋಡೋದೇ ಬಿಟ್ಟು ಈ ಕಡೆ ನೋಡಲಿಕ್ಕೆ ಆರಂಭ ಮಾಡ್ದ. ಇವರು ಒಂದು ಸರ್ತೆ ದ್ರೌಪದಿ ದೇವಿಯನ್ನು, ಎರಡನೇ ಸರ್ತೆ ಕೀಚಕನನ್ನು, ಮೂರನೇ ದೃಷ್ಟಿಯಲ್ಲಿ ಆ ನೆಗ್ರೋಧ ವೃಕ್ಷವನ್ನು ನೋಡಿದರು. ಅಂದರೆ ಆ ನೆಗ್ರೋಧ ವೃಕ್ಷದಿಂದ ಮುಂದೆ ಏನಿದೆ ಅಂದರೆ ಇಲ್ಲಿಗೆ ಪ್ರಹಾರ ಇದೆ ಅಂತ ಈ ಮೂರು ದೃಷ್ಟಿಯಲ್ಲಿ ಅವ ಊಹಿಸಿ ಅರ್ಥ ಮಾಡ್ಕೊಂಬಿಟ್ಟ ಯುಧಿಷ್ಠಿರ. ಸಸ್ವೇದ ಭ್ರುಕುಟಿ ಚೋಗ್ರ ಲಲಾಟೆ ಸಂವರ್ತತ ತಸ್ಯ ಭೀಮೋ ವಧಪ್ರೇಪ್ಸು ಕೀಚಕಸ್ಯ ಮಹಾಮನಾಃ ದಂತೈರ್ದಂತಾಃ ತಥಾ ರೋಷಾನ್ ನಿಷ್ಪಿಪೇಶ ಮಹಾಮನಾಃ. ಅಷ್ಟು ಕೋಪ ಬಂದಿದ್ದಕ್ಕೆ ಒಂದು ಸರ್ತೆ ಹಲ್ಲನ್ನು ಕಡಿದ್ರು. ಅಷ್ಟು ದೊಡ್ಡ ಸಭಾದಲ್ಲಿ ಭೀಮಸೇನ್ ದೇವರು ಹಲ್ಲು ಕಡ್ದಿದ್ದು ಯುಧಿಷ್ಠಿರಂಗೆ ಗೊತ್ತಾಯ್ತಂತೆ. ಅಂದರೆ ಇನ್ನೆಷ್ಟು ಸೂಕ್ಷ್ಮ ಇರಬೇಕು ಅವನು, ಇಷ್ಟು ನೋಡ್ತಿರ್ಬೇಕು ಭೀಮಸೇನ್ ದೇವ್ರನ್ನ. ನೋಡಿ ಅಂಗುಷ್ಟೇನ ಪರಾಮೃಷ್ಟ ಲಲಾಟಂ ಪರವೀರ ಎದ್ದು ಬಂದ ಯುಧಿಷ್ಠಿರ. ಎದ್ದು ಬಂದು ಭೀಮಸೇನ್ ದೇವರ ಕಾಲ ಮೇಲೆ ಜೋರಾಗಿ ಕಾಲಿಟ್ಟು ಒತ್ತಿದ. ಭೂಯ ಸಂತ್ವರಿತ ಕ್ರುದ್ಧ ಸಹಸೋತ್ಥಾಯ ಚಾಸನಾತ್ ನಿರೈಕ್ಷತ ಧ್ರುವಂ ದೀರ್ಘಂ ರಾಜಾನಂ ಚಾನ್ಮವೈಕ್ಷತ. ಇನ್ನೊಂದು ಸರ್ತೆ ನೋಡ್ತಿರ್ಬೇಕಾದ್ರೆ ಹೇಳಿದರು. ಆವಾಗ ಯುಧಿಷ್ಠಿರ ಅಂತಾನೆ ದ್ವಂದ್ವಾರ್ಥದ ಮಾತುಗಳಿಂದ, ಸೂದಮ ಸಾಹಸಂ ಕಾರ್ಷೀಹಿ ಫಲಿತೋಯಂ ವನಸ್ಪತಿ. ಅಡಿಗೆವನೇ, ಈ ವೃಕ್ಷವನ್ನು ನೋಡಬೇಡ, ಒಲಿ ಉರಿಸ್ಬೇಕು ಅಂಥೇಳಿ ಅದು ಫಲಪುಷ್ಪಾದಿಗಳನ್ನು ಬಿಟ್ಟು ಪಕ್ವವಾಗಿದೆ. ಧರ್ಮಶಾಸ್ತ್ರದಲ್ಲಿ ಹೇಳುತ್ತಾರೆ, ಫಲಭರಿತವಾದ ವೃಕ್ಷವನ್ನು ಕಡಿಬಾರ್ದು, ಅದಕ್ಕೊಂದು ಪ್ರತ್ಯೇಕ ನರಕ ಇದೆ ಅಂತ. ಫಲ ಬಿಡುವಂತಹ ವೃಕ್ಷವನ್ನು ಕಡಿದು ಬಿಟ್ಟರೆ ಆ ಫಲ ಯಾರ್ಯಾರಿಗೂ ಉಪಯೋಗ ಆಗ್ತಿರ್ತದೆ. ತಿರಿಯಕ್ಕೆ ಪ್ರಾಣಿಗಳು ಬೇಕಾದಷ್ಟು ಜನ, ಪ್ರಾಣಿ ಪಕ್ಷಿ ಮನುಷ್ಯ ಯಾರ್ಯಾರಿಗೋ ಉಪಕಾರ ಆಗ್ತಿರ್ತದಲ್ಲ, ಆ ಉಪಕಾರ ನಿಂತು ಹೋಗ್ಬಿಡ್ತದಂತೆ. ಅದಕ್ಕೋಸ್ಕರವಾಗಿ ಫಲ ಬಿಡೋ ವೃಕ್ಷವನ್ನು ಏನು ಮಾಡಬೇಡ್ರಿ ಅಂದರೆ ಕಡಿಲಿಕ್ಕೆ ಹೋಗಬೇಡ್ರಿ, ನಿಷೇಧ ಮಾಡ್ತಾರೆ ಭಾಳ ಕಡೆ. ಅದಕ್ಕಂತಾನೆ ಸೂದಮ ಸಾಹಸಂ ಕಾರ್ಷೀ ಫಲಿತೋಯಂ ವನಸ್ಪತಿ ನಾತ್ರ ಶುಷ್ಕಾಣಿ ಕಾಷ್ಠಾನಿ ಸಾಧಿನೀಯಾನಿ ಕಾನಿಚಿತ.
ಆ ವೃಕ್ಷವನ್ನು ನೋಡಿ ಒಲೆ ಉರಿಸ್ಬೇಕು ಅಂತ ಹೋಗಬೇಡ. ಅದರಲ್ಲಿ ನಿನಗೆ ಒಣ ಕಟ್ಟಿಗೆ ಸಿಗೋದಿಲ್ಲ, ಹಸಿ ಕಟ್ಟಿಗೆಗಳಿವೆ. ಯದಿತೇ ದಾರುಕೃತ್ಯಂ ಸ್ಯಾನ್ ನಿಷ್ಕ್ರಮ್ಯ ನಗರಾದ್ ಬಹಿಃ ಸಮೂಲಂ ಶಾತಯೇಹೇ ವೃಕ್ಷಂ ಶ್ರಮಸ್ತೆ ನ ಭವಿಷ್ಯತಿ. ಒಂದು ವೇಳೆ ನಿನಗೆ ಆ ಕಟ್ಟಿಗೆ ಬೇಕೇ ಬೇಕು ಅಂತಾದರೆ ನಗರದ ಹೊರಗೆ ಈ ಮರವನ್ನು ಕಿತ್ತುಕೊಂಡು ಹೋಗಿ ಅಲ್ಲಿ ಒಡೆದ್ರೆ ಆಗ ನಿನಗೇನಾಗೋದಿಲ್ಲ ಅಂತಂದರೆ ಶ್ರಮ ಆಗೋದಿಲ್ಲ. ಒಣ ಕಟ್ಟಿಗೆ ಮಾತ್ರ ಸಿಗುತ್ತವೆ, ಹಸಿ ಕಟ್ಟಿಗೆ ಬೇರೆ ಉಳಿತವೆ ಅಂತ ಅಂದ. ನ ಕ್ರೋಧಕಾಲ ಸಮಯ ಜಹಿಮ ಚಾಪಲಂಕ್ರು ಅಪೂರ್ಣೋಯಂ ವಿಪಕ್ಷೋನಃ ನೈತದ್ ಬಲವತಾಂ ಮುಹು. ನೀನು ಈ ಕೋಪಕ್ಕೆ ಇದು ಯೋಗ್ಯವಾದಂತಹ ಸಮಯ ಅಲ್ಲ. ಕಾಲ ಅಪೂರ್ಣವಾದಂತಹ ಸಂದರ್ಭದಲ್ಲಿ ನಾವೇನು ಮಾಡಬಾರ್ದು ಅಂತಂದರೆ ಅವಸರ ಪಡಲಿಕ್ಕೆ ಹೋಗಬಾರ್ದು. ಕಾಲ ಪಕ್ವ ಆಗಬೇಕು, ಅದಕ್ಕೆ ಕಾಯಬೇಕು ನಾವು ಅಂತ ಧರ್ಮರಾಜ ಹೇಳ್ದ. ವಾಸ್ತವದಲ್ಲಿ ಹೇಳ್ತಿರೋದೇನು ಅಂದರೆ ಫಲಿತೋಯಂ ವನಸ್ಪತಿ ಅಂದರೆ ಫಲಭರಿತವಾಗಿದೆ ವೃಕ್ಷ ಅಂದರೆ ಆ ನೆಗ್ರೋಧ ವೃಕ್ಷವನ್ನು ವಿರಾಟ್ ರಾಜನಿಗೆ ಹೋಲಿಸಿ ಮಾತಾಡ್ತಾನೆ. ರಾಜ ಅಂತನ್ನವನು ಅನೇಕ ಜನರಿಗೆ ಆಶ್ರಯ ಕೊಟ್ಟಿದ್ದಾನೆ, ಹಂಗೇನೆ ನಮಗೂ ಆಶ್ರಯ ಕೊಟ್ಟಿದ್ದಾನೆ. ಈಗ ನೀ ಏನಾದ್ರೂ ಕೀಚಕನಿಗೆ ಹೊಡಿಲಿಕ್ಕೆ ಹೊಡೆದ್ರೆ ಅದರ ನಿಜವಾದಂತಹ ಪೆಟ್ಟು ಯಾರಿಗೆ ಬೀಳ್ತದೆ ಅಂದರೆ ಸೇನಾಧಿಪತಿಯನ್ನು ಕಳ್ಕೊಂಡಿರ್ತಕ್ಕಂತಹ ನಿಜವಾದಂತಹ ದೊಡ್ಡ ಪೆಟ್ಟು ವಿರಾಟ್ ರಾಜನಿಗಾಗ್ತದೆ. ಹೆಂಗಾಗತ್ತೆ ಅಂತನ್ನೋದು ಮುಂದಕ್ಕೆ ದಕ್ಷಿಣ ಗೋಗ್ರಹಣ ಮತ್ತು ಉತ್ತರ ಗೋಗ್ರಹಣದ ಕಾಲದಲ್ಲಿ ಸ್ಪಷ್ಟ ಆಗುತ್ತೆ. ಅದು ಫಲಭರಿತನಾದಂತಹ ವೃಕ್ಷ ಇವನು ವಿರಾಟ್ ರಾಜ. ಒಂದು ಫಲಭರಿತವಾದಂತಹ ವೃಕ್ಷ ಅನೇಕ ಪಶು ಪಕ್ಷಿ ಪ್ರಾಣಿ ಮನುಷ್ಯರು ಎಷ್ಟು ಜನರಿಗೆ ಆಶ್ರಯ ಕೊಡ್ತದಲ್ಲ. ನೆರಳನ್ನು ಕೊಡೋದ್ರ ಮೂಲಕವಾಗಿ ಪಶುಗಳಿಗೆ, ಹಣ್ಣುಗಳನ್ನು ಕೊಡೋದ್ರ ಮೂಲಕವಾಗಿ ಪಶು ಪಕ್ಷಿಗಳಿಗೆ, ಮತ್ತು ಬೇರೆ ಬೇರೆ ಕ್ರಮದಲ್ಲಿ ಆ ಫಲಭರಿತವಾದಂತಹ ವೃಕ್ಷವನ್ನು ಫಲದಿಂದ ಆಸ್ವಾದನ ಮಾಡೋದೊಂದು ಬೇರೆ, ನೆರಳನ್ನು ಆಶ್ರಯ ವಹಿಸ್ತಕ್ಕಂಥವ್ರು ಬೇರೆ, ಕಾಷ್ಠದಿಂದ ಆಶ್ರಯವನ್ನು ಪಡೆಯೋರು ಬೇರೆ. ಹಿಂಗೆ ನಾನಾ ಕ್ರಮದಲ್ಲಿ ಒಂದು ಮರದ ಉಪಯೋಗ ಅಂತನ್ನೋದು ಇರ್ತದಲ್ಲ. ಆ ರೀತಿಯಲ್ಲಿ ವಿರಾಟ್ ರಾಜ ರಾಜನಾದದ್ರಿಂದ ಅನೇಕರಿಗೆ ಆಶ್ರಯವನ್ನು ಕೊಟ್ಟಿದ್ದಾನೆ. ಇವಾಗ ಕೋಪಕ್ಕೆ ನೀನೇನಾದರೂ ಕಾಲ ಅಪ್ಪಳಿಸಿದಿ ಅಂತಂದರೆ ಕೀಚಕ ಸಾಯೋದಿರಲಿ, ವಿರಾಟ್ ರಾಜನಿಗೇನಾಗ್ತದೆ ಅನಾನುಕೂಲ ಆಗ್ತದೆ. ಯಾವ ವೃಕ್ಷದ ಆಶ್ರಯವನ್ನು ಬಯಸಿ ಆ ವೃಕ್ಷದ ನೆರಳಿಗೆ ಬಂದಿದ್ದೀವೋ ಅದೇ ವೃಕ್ಷವನ್ನು ನಾವು ನಾಶ ಮಾಡೋದರ ನಿಮಿತ್ತವಾಗಿ ನಮಗೇ ಉಪಕಾರವನ್ನು ಮಾಡಿರತಕ್ಕಂತಹ ವ್ಯಕ್ತಿಗಳಿಗೆ ನಾವೇನು ಮಾಡಿದ ಹಾಗಾಗ್ತದೆ, ಅಪಕಾರವನ್ನು ಮಾಡಿದಂಗೆ ಆಗ್ತದೆ ಅಂತ ಒಂದು ಅಭಿಪ್ರಾಯ. ಹೊರಗಿನ ಅಭಿಪ್ರಾಯ ಸ್ಪಷ್ಟ ಇದೆ. ಅಡಿಗೆ ಅವನು ಕಟ್ಟಿಗೆ ತೊಗೊಳ್ಳಿಕ್ಕೆ ಬಂದಿದ್ದ, ಅದ ಹಸಿ ಕಟ್ಟಿಗೆ ಅಂತ ಹೇಳಿದ್ದು ಮೇಲಿನ ಅಭಿಪ್ರಾಯ. ಆದರೆ ಆಂತರಿಕ ಅಭಿಪ್ರಾಯ ಏನಂದ್ರೆ ಇದು: ನೀನು ಹೋಗಬೇಡ, ನೀ ಕೈ ಹಾಕಬೇಡ, ನೀನು ಹೀಗೇನಾದ್ರೂ ಕೈ ಹಾಕಿದಿ ಅಂದರೆ ಈ ಕೀಚಕನ ನಿಮಿತ್ತವಾಗಿ ವಿರಾಟ್ ರಾಜನಿಗೆ ಏನಾಗ್ತದೆ ಅಂದರೆ ಅನರ್ಥ ಆಗ್ತದೆ, ಮಾಡಬೇಡ ಅದನ್ನು ಅಂತ ಹೇಳ್ದ. ಒಂದು ವೇಳೆ ನಿನಗಷ್ಟು ಆ ಕಟ್ಟಿಗೆಗಳು ಬೇಕಾಗಿತ್ತು ಅಂದರೆ ನೀನೇನು ಮಾಡು ಅಂದರೆ ನಗರದಿಂದ ಹೊರಗೆ ಕರ್ಕೊಂಡು ಹೋಗು ಅಂತ ಹೇಳಿದ್ನಲ್ಲ. ಅಂದ್ರೆ ಏನರ್ಥ, ಈ ಕೀಚಕನನ್ನು ನೀ ಕೊಲ್ಲೇಬೇಕು ಅಂತನ್ನೋ ಹಂಗಿದ್ರೆ ಇವನು ಉಸಿರಿನಿಂದ ಇರೋವರೆಗೆ ನಿನ್ನ ಕಡೆಯಿಂದ ಸತ್ತ ಅಂತ ಜಗತ್ತಿಗೆ ಗೊತ್ತಾಗಬಾರ್ದು. ಅಂದ್ರೆ ಏನರ್ಥ, ಕೀಚಕನ ಸಾವು ತನಗೂ ಅಪೇಕ್ಷಿತವೇ. ದ್ರೌಪದಿ ದೇವಿಯನ್ನು ಒದ್ದಿದ್ದಾನೆ ಅಂದರೆ ಕೀಚಕ ಬದುಕಬೇಕು ಅಂತ ಧರ್ಮರಾಜ ಏನು ಅನ್ಕೊತಾ ಇಲ್ಲ. ನೋಡಿ, ಶಾಂತ ಸ್ವಭಾವದವನಾಗಿರತಕ್ಕಂತಹ ಧರ್ಮರಾಜ ಸ್ವಪತ್ನಿ ಪರಿಭವವನ್ನು ನೋಡಿ ಸುಮ್ಮನಿರಲಿಲ್ಲ. ತಕ್ಷಣ ಅನುಜ್ಞಾವನ್ನು ಕೊಡ್ತಾನೆ, ನೀ ಕೀಚಕನನ್ನು ಕೊಲ್ಲೋದೇ ನ್ಯಾಯ, ಆದರೆ ನ್ಯಾಯವಾಗಿರತಕ್ಕಂತಹ ಕರ್ಮವನ್ನು ಮಾಡಲಿಕ್ಕಿದು ನ್ಯಾಯವಾದ ಕಾಲ ಅಲ್ಲ. ಕಾಲವನ್ನು ನಾವೇನು ಮಾಡಬೇಕಾಗ್ತದೆ, ಕಾಯಬೇಕಾಗ್ತದೆ. ಇದು ಸೂಕ್ತವಾದಂತಹ ಕಾಲ ಅಲ್ಲ. ಒಂದು ವೇಳೆ ನೀ ಹಾಗೆ ಮಾಡಬೇಕು ಅಂತಂದರೆ ಏನು ಮಾಡಬೇಕು, ನೀನು ಕೀಚಕನನ್ನು ಹೊರಗೆ ಕರ್ಕೊಂಡು ಹೋಗಬೇಕು. ಇಲ್ಲೇ ಕೊಂದರೆ ಏನಾಗ್ತದೆ, ಜಗತ್ತಿಗೆಲ್ಲ ಆಶ್ರಿತ ಜನರಿಗೆಲ್ಲರಿಗೂ ವಿರಾಟ್ ರಾಜನನ್ನು ನಿಮಿತ್ತ ಮಾಡಿಕೊಂಡು ಎಲ್ರಿಗೂ ಅನರ್ಥ ಆಗ್ತದೆ.
ಆ ಅನರ್ಥ ಆಗದೇ ಇರೋ ಹಾಗೆ ಏನು ಮಾಡು, ಎಚ್ಚರ ವಹಿಸು. ನಿನಗೆ ಶ್ರಮ ಆಗೋದಿಲ್ಲ ಅಂತ ಹೇಳ್ತಾನಲ್ಲ, ಅಂದರೆ ವಾಸ್ತವದಲ್ಲಿ 10 ಜನರನ್ನು ಕೊಲ್ಲೋದು ನಿನಗೆ ಶ್ರಮ ಅಲ್ಲ. ಆ 10 ಜನರನ್ನು ಕೊಲ್ಲುವಂತಹ ಸಂದರ್ಭದಲ್ಲಿ ಮಧ್ಯದಲ್ಲಿ ಯಾರೋ 1-2 ಜನ ಒಳ್ಳೆಯವರು ಉಳ್ಕೊಂಡ್ಬಿಟ್ಟಿರ್ತಾರಲ್ಲ, ಆ ಒಳ್ಳೆಯವರನ್ನು ಬಿಟ್ಟು 10 ಜನರನ್ನು ಕೊಲ್ಲಬೇಕಾಗ್ತದೆ. ಸಮೂಹದ ಮಧ್ಯದಲ್ಲಿ ಕೊಲ್ಲಬೇಕು. ಅಕ್ಕಿ ಆರಿಸ್ತಾರೆ ನೋಡ್ರಿ, 2 ಕ್ರಮದಲ್ಲಿ ಅಕ್ಕಿ ಆರಿಸೋದಿದೆ. ಮಣ್ಣಿನೊಳಗೆ ಅಕ್ಕಿ ಇದ್ದರೆ ಅಕ್ಕಿಯನ್ನು ಮಾತ್ರ ಆರಿಸ್ತಾರೆ, ಅಕ್ಕಿ ಒಳಗೆ ಕಲ್ಲಿದ್ದರೆ ಕಲ್ಲನ್ನು ಮಾತ್ರ ಆರಿಸ್ತಾರೆ. 2 ಅಕ್ಕಿ ಆರಿಸೋದೆ. ಕಲ್ಲಿನೊಳಗೆ ಅಕ್ಕಿ ಬಿದ್ದಿತ್ತು, ಅದನ್ನು ಆರಿಸ್ಬೇಕು ಅಂದ್ರೆ ಅಕ್ಕಿ ಮಾತ್ರ ಎತ್ಕೋತಾರೆ. ಅಕ್ಕಿ ಒಳಗೆ ಕಲ್ಲಿತ್ತು, ಆವಾಗ ಕಲ್ಲನ್ನು ಮಾತ್ರ ಎತ್ಕೊತಾರೆ. 2 ಆರಿಸೋದೆ. ವ್ಯತ್ಯಾಸ 2ಕ್ಕೂ ವಿಭಿನ್ನವಾದ ಕ್ರಮದಲ್ಲಿದೆ. ಆದರೆ 2 ಸಂದರ್ಭದಲ್ಲಿ ಏನು ಮಾಡಲಿಕ್ಕಾಗೋದಿಲ್ಲ ಅಂದರೆ, ಅಕ್ಕಿ ಜೊತೆಗೆ ಸ್ವಲ್ಪ ಕಲ್ಲಿದ್ರೂ ಅಕ್ಕಿಯನ್ನು ಬಳಸಲಿಕ್ಕಾಗೋದಿಲ್ಲ, ಕಲ್ಲಿನ ಜೊತೆಗೇ ಅಕ್ಕಿ ಸೇರಿಕೊಂಡಿದ್ರು ಅಕ್ಕಿಯನ್ನು ಬಳಸಲಿಕ್ಕಾಗೋದಿಲ್ಲ. ನಿನಗೆ ಕೀಚಕನನ್ನು ಕೊಲ್ಲೋದು ಉದ್ದಿಷ್ಟ ಆದಂತಹ ಸಂದರ್ಭದಲ್ಲಿ, ಸಮೂಹದಲ್ಲಿ ಕೀಚಕನಿದ್ದಾಗ ನೀನು ಕೀಚಕನಿಗೆ ಹೊಡೆಯತಕ್ಕಂತಹ ಹೊಡೆತ ನಿರಪರಾಧಿಗಳಾದವರಿಗೆ ಬಿದ್ದು ಬಿಡ್ತು ಅಂದರೆ ನಿನಗೆ ಶ್ರಮ. ನೀನು ಹೊಡಿಬೇಕು, ಬಲ ಬೇರೆ ಇರ್ತದೆ. ವೇಗವಾಗಿ ಹೊಡೆಯುವಂತಹ ಹೊಡೆತ ಏನಿದೆಯಲ್ಲ, ಅವನು ಮಾತ್ರ ಸಾಯೋದಿಲ್ಲ, ಪಕ್ಕದವನು ಉಸಿರು ಬಿಡದೆ ಇರೋ ಹಂಗೆ ಪ್ರಾಣ ಬಿಟ್ಟುಬಿಡ್ತಾನೆ. ಹೊಡೆತ ಅಷ್ಟು ವೇಗವಾಗಿರ್ತದೆ. ಒಂದು ಹೊಡೆತ ಬಿದ್ದುಬಿಟ್ರೆ ಆವಾಗ ಪಕ್ಕದಲ್ಲಿದ್ದವನು ಏನು ಮಾಡ್ತಾನೆ, ಉಸಿರು ನಿಲ್ಲಿಸ್ಕೊಂಡ್ಬಿಡ್ತಾನೆ. ಆ ಹೊಡೆತ ನೋಡಿ ಏನು. ಕೆಲವಾರು ಸರ್ತೆ ಹೊಡೆತ ತಿಂದವರು ಬೇರೆಯೇ, ಉಸಿರು ಬಿಟ್ಟವರು ಬೇರೆಯೇ ಆಗಿರ್ತಾರೆ. ಯಾಕೆ ಅಂದರೆ ಆ ಭಯಭರಿತವಾದಂತಹ ದೃಶ್ಯವನ್ನು ನೋಡಿಬಿಟ್ರೆ, ಆ ದೃಶ್ಯ ನೋಡಿದ್ರೇ ಕೆಲವ್ರಿಗೆ ಏನಾಗ್ತದೆ ಅಂತಂದ್ರೆ ಉಸಿರು ನಿಂತು ಹೋಗ್ಬಿಡ್ತದೆ. ಭಾಳ ಮೃದು ಮನಸ್ಸಿನ ಜನ ಅಥವಾ ಭಯವನ್ನು, ಆತಂಕವನ್ನು, ದುಃಖವನ್ನು ಸಹಿಸಲಿಕ್ಕೆ ಆಗದೇ ಇರತಕ್ಕಂತಹ ದುರ್ಬಲ ಮನಸ್ಸಿನ ಜನಗಳು ಅಂತ ಇರ್ತಾರೆ. ಯಾರು ಹೆಂಗಿರ್ತಾರೆ ಯಾರಿಗೆ ಗೊತ್ತಿದೆ. ಅದರಿಂದ ಅಂಥವರು ಇರುವಂತಹ ಸಂದರ್ಭದಲ್ಲಿ ಅವರ ಮಧ್ಯದಲ್ಲಿ ಕೀಚಕ ಇದ್ದಾಗ ನೀ ಏನು ಮಾಡಬೇಡ, ಅವನ್ನ ಕೊಲ್ಲಿಕ್ಕೆ ಹೋಗಬೇಡ. ಇನ್ನು ನಾವು ಇನ್ನೊಂದು ವಿಷಯವನ್ನು ಯೋಚನೆ ಮಾಡಬೇಕು. ಯಾವ ತಂಪಾದ ನೆರಳನ್ನು ಹುಡುಕಿಕೊಂಡು ಘರ್ಮದ ತಾಪದಿಂದ, ಅಂದರೆ ಬಿಸಿಲಿನ ತಾಪದಿಂದ ತಪ್ಪಿಸ್ಕೊಳ್ಳಿಕ್ಕೆ ನಾವು ಯಾವುದೋ ಒಂದು ಮರದ ನೆರಳಿಗೆ ಹೋದ್ವಿ ಅಂದರೆ, ಆ ನೆರಳು ಕೊಡತಕ್ಕಂತಹ ಮರವನ್ನೇ ನಾವೇನು ಮಾಡಲಿಕ್ಕೆ ಹೋಗಬಾರ್ದು, ಕಡಿಲಿಕ್ಕೆ ಹೋಗಬಾರ್ದು. ಯಾಕೆಂದರೆ ಮರದ ನೆರಳನ್ನು ನಾವು ಬಯಸಿದ್ದು ಎಷ್ಟು ನಮಗೆ ಅವಶ್ಯಕತೆ ಇದೆಯೋ, ಆ ಅವಶ್ಯಕತೆಯನ್ನು ನಾವು ಪೂರೈಸ್ಕೊಳ್ಳುವಂತಹ ಸಂದರ್ಭದಲ್ಲಿ ವೃಕ್ಷವನ್ನು ಕಡಿದು ಬಿಟ್ಟರೆ ನಮ್ಮ ಅವಶ್ಯಕತೆ ಪೂರ್ಣ ಆಗೋದಿಲ್ಲ. ಕ್ರೋಧಕ್ಕೋಸ್ಕರ ವೃಕ್ಷ ಸಂಪೂರ್ಣ ನಷ್ಟ ಆಗಿ ಹೋಗ್ತದೆ. ಅದಕ್ಕೆ ಇದನ್ನು ಮಾಡಬೇಡ. ಅಪೂರ್ಣೋಯಂ ವಿಪಕ್ಷ ಊನಃ. ಒಂದು ಪಕ್ಷ ಪ್ರಮಾಣದಷ್ಟು ಊನ ಇದೆ ಅಂತಾನೆ. ಅಂದರೆ ಒಂದು 15 ದಿವಸ ಏನಾಗಿದೆ, ಕೊರತೆ ಇದೆ. ಅಷ್ಟು ಮುಗಿದು ಬಿಟ್ಟರೆ ಮುಗಿದು ಹೋಗ್ತದೆ. ನೈತದ್ ಬಲವತಾಂ ಬಹು. ಬಲಿಷ್ಠನಾದವನಿಗೆ ಕೀಚಕನನ್ನು ಕೊಲ್ಲೋದೊಂದು ಪ್ರಶ್ನೆ ಅಲ್ಲ, ಕಾಲವನ್ನು ಕಾಯೋದು ದೊಡ್ಡ ಪ್ರಶ್ನೆ. ಮಾಡಬೇಡ ಅದನ್ನು ಅಂತ ಹೇಳಿ ದ್ವಂದ್ವಾರ್ಥಭರಿತವಾದಂತಹ ಮಾತುಗಳನ್ನಾಡಿ ಏನು ಮಾಡ್ದ, ಭೀಮಸೇನ ದೇವರನ್ನ ನಿಲ್ಲಿಸ್ತ. ಎಲ್ಲರೂ ಇಲ್ಲಿ ಈ ವಿಮರ್ಶೆ ಬರೆಯುವಂಥವರೆಲ್ಲರೂ ಮಹಾಭಾರತಕ್ಕೆ ಇಲ್ಲೊಂದು ಮಾತನ್ನು ಬರೀತಾರೆ ನೋಡಿ. ದ್ರೌಪದಿ ದೇವಿಗೆ ಆಗಿರತಕ್ಕಂತಹ ಪರಿಭವಕ್ಕೆ ತತ್ಕ್ಷಣದಲ್ಲಿ ಸ್ಪಂದನ ಮಾಡಲಿಕ್ಕೆ ಹೋಗ್ಬಿಟ್ಟ ಭೀಮಸೇನ. ಅದಕ್ಕೇನೆ ಆರಂಭದಲ್ಲಿ ಶಮಿ ವೃಕ್ಷದ ಹತ್ತಿರದಲ್ಲಿ ನಿಂತ್ಕೊಂಡಾಗ ಭೀಮಸೇನ ಆಕಸ್ಮಿಕವಾಗಿ ಬಂದರೆ ಅವನಿಗೆ ಆಯುಧಗಳನ್ನು ಕೊಡಬೇಡ ಅಂತ ಧರ್ಮರಾಜ ಪ್ರಾರ್ಥನೆ ಮಾಡಿದ್ದು ಔಚಿತ್ಯಪೂರ್ಣವಾಗಿತ್ತು ಅಂತ ವಿಮರ್ಶಕರು ಅನೇಕ ಜನ ಬರೆದಿದ್ದಾರೆ. ಮಹಾಭಾರತದ ಮೂಲ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಬರೆಯತಕ್ಕಂಥ ಕೆಲವು ಜನ ಬರೆದಿದ್ದಾರೆ. ಎಷ್ಟು ಮೂರ್ಖತನ ಇದೆಯಲ್ವಾ. ಯಾವ ವ್ಯಕ್ತಿಗೆ ತನ್ನ ಸಾಮರ್ಥ್ಯದಿಂದ ಕೀಚಕನೊಬ್ಬನಲ್ಲ, ಕೀಚಕನ ಜೊತೆಗೆ ಎಲ್ಲರನ್ನೂ ಕೂಡ ಸಂಹಾರ ಮಾಡಲಿಕ್ಕೆ ಅವಕಾಶ ಇತ್ತೋ,
ತನ್ನ ಸಂಪೂರ್ಣವಾದ ಕ್ರೋಧವನ್ನು ಉಪಶಮನ ಮಾಡಿಕೊಂಡು ಹೇಳುವ ಮಾತುಗಳನ್ನು ಸಂಪೂರ್ಣ ಪ್ರಮಾಣದಲ್ಲಿ ಅರ್ಥೈಸಿಕೊಂಡು ಪ್ರಸಂಗವೊಂದರಿಂದ ಹಾನಿ ಆಗದೇ ಇರೋ ಹಾಗೆ ಭೀಮಸೇನ ದೇವರು ಎದ್ದು ಹೋದರು ಅಂತಂದರೆ, ಕೀಚಕನ ಜೊತೆಗೆ ಹೋರಾಡಲಿಕ್ಕೆ ಸಾಮರ್ಥ್ಯ ಇಲ್ಲದೆ ಇದ್ದಂತಹ ಧರ್ಮರಾಜ ವಾಸ್ತವದಲ್ಲಿ ಶಾಂತತೆಯನ್ನು ಕಾಪಾಡಿಕೊಂಡಿದ್ದು, ಸಹನೆಯಿಂದ ಇದ್ದದ್ದು ದೊಡ್ಡ ವಿಚಾರ ಅಲ್ಲ. ಕೀಚಕನ ಜೊತೆಗೆ ಹೋರಾಡ್ಲಿಕ್ಕೆ ಹೋದರೆ ಧರ್ಮರಾಜ ಎಷ್ಟರವನು ಅಲ್ಲ, ಯಾಕೆಂದರೆ ಬಲಿಷ್ಠರಲ್ಲಿ 4ನೇದವನು ಕೀಚಕ. ಆದ್ದರಿಂದ ಬಲಿಷ್ಠರ ಜೊತೆಗೆ ನಂಗೆ ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ, ಆದ್ದರಿಂದ ಕ್ಷಮೆಯಿಂದ ಇರ್ತೀನಿ ಅಂದರೆ ನಿನಗೆ ಅವನ ಜೊತೆ ಏನಿದ್ದರೂ ನಿಂಗೆ ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ, ಆದ್ದರಿಂದ ಕ್ಷಮೆ ಅಂತನ್ನುವಂತಹ ಮೇಲ್ನೋಟದ ವೇಷವನ್ನು ಬೇರೆ ತೋರಿಸ್ತೀಯಾ ಅಂತ ಎಲ್ಲರೂ ಏನು ಮಾಡ್ತಾರೆ, ನಿಂದನೆ ಮಾಡ್ತಾರೆ. ಧರ್ಮರಾಜನ ಕ್ಷಮಾಶೀಲತೆಯನ್ನು ಕೊಂಡಾಡ್ತಕ್ಕಂತಹ ಜನ ಒಂದನ್ನು ಚೆನ್ನಾಗಿ ಯೋಚನೆ ಮಾಡಬೇಕು. ಅಸಮರ್ಥನಿದ್ದ ಧರ್ಮರಾಜ ಕ್ಷಮೆ ಮಾಡಿದ್ದು ದೊಡ್ಡದಲ್ಲ, ಸಮರ್ಥನಾಗಿದ್ದು ಸಂಪೂರ್ಣ ಪ್ರಮಾಣದಲ್ಲಿ ಸೊಳ್ಳೆ ತಿಗಣೆಯನ್ನು ಒರೆಸ್ಲಿಕ್ಕಾದ್ರೂ ಸ್ವಲ್ಪ ಶ್ರಮ ಪಡ್ಬೋದು, ಅದಕ್ಕಿಂತಲೂ ಕಡಿಮೆ ಶ್ರಮದಲ್ಲಿ ಕೊಲ್ಲಬಹುದು ಯಾರನ್ನ, ಕೀಚಕನನ್ನು, ಭೀಮಸೇನ ದೇವರು. ಆದರೆ ಅಂಥವರು ತಾವು ಕೋಪವನ್ನು ಉಪಶಮನ ಮಾಡಿಕೊಂಡ್ರು ಅಂತಂದರೆ ಅದು ದೊಡ್ಡದಾದಂತಹ ವಿಷಯ. ಅಸಮರ್ಥ ಕ್ಷಮಿಸುವುದಕ್ಕೂ ಸಮರ್ಥ ಕ್ಷಮಾದಾನ ಮಾಡುವುದಕ್ಕೂ ತುಂಬ ವ್ಯತ್ಯಾಸ ಇದೆ. ಪ್ರತಿಯೊಂದು ಸಂದರ್ಭದಲ್ಲಿ ಹಿಂಗೆ ಭೀಮಸೇನ ದೇವರು. ಹಾಗಾದರೆ ಕೋಪಕ್ಕೆ ಯಾಕೆ ಬರಬೇಕಾಗಿತ್ತು? ಕೋಪಕ್ಕೆ ಯಾಕೆ ಬಂದರು ಅಂದರೆ, ಆ ಕೋಪ ನೋಡ್ತಿರೋ ಹಾಗೆ ದ್ರೌಪದಿ ದೇವಿಗೆ ಒಂದು ರೀತಿಯಾದಂತಹ ಧೈರ್ಯವಂತಂತೆ. ನನ್ನನ್ನು ಯಾರಾದರೂ ಕಾಪಾಡ್ತಾರೇನೋ ಅಂತಂದರೆ, ಕಾಪಾಡಬಹುದಾಗಿರ್ತಕ್ಕಂತಹ ವ್ಯಕ್ತಿ ತತ್ಕ್ಷಣದ ಒಂದು ಪ್ರತಿಕ್ರಿಯೆ ತೋರಿಸ್ತಾನಲ್ಲ, ಯಾವನು ಕಾಪಾಡಬೇಕಾಗಿರ್ತದೆ ಆ ವ್ಯಕ್ತಿ ತತ್ಕ್ಷಣದ ಒಂದು ಧನಾತ್ಮಕವಾದಂತಹ ಒಂದು ಪ್ರತಿಕ್ರಿಯೆ, ಅದು 100 ಆನೆಯ ಬಲವನ್ನು ಕೊಡ್ತದೆ. ನಾನು ನಿನ್ನ ಜೊತೆಗಿದ್ದೀನಿ, ನೀ ಮಾಡು ಅಂತ ಹೇಳಿದರೆ ಮಾಡೋದೆಲ್ಲ ಯದ್ಯಪಿ ಬೇರೆಯವರೇ ಮಾಡಿದ್ರೂ ಕೂಡ ಆ ಜೊತೆಗಿದ್ದೀನಿ ಅಂತನ್ನುವಂತಹ ಒಂದು ಧೈರ್ಯವನ್ನು ಏನು ತುಂಬಿರ್ತಾರಲ್ಲ, ಆ ಧೈರ್ಯಕ್ಕೆ ಏನು ಮಾಡ್ತಾರೆ ಅಂತಂದರೆ ದುರ್ಬಲರು ಕೂಡ ಪ್ರಬಲರಂಗೆ ವರ್ತಿಸ್ತಾರೆ. ತಮಿಳಿನಲ್ಲಿ ನನಗೆ ಒಂದು ಗಾದೆಯನ್ನು ಹೇಳ್ತಾರೆ, ನನಗೆ ಆ ಭಾಷೆ ಚೆನ್ನಾಗಿ ಬರೋದಿಲ್ಲ, ಅದರ ಅಭಿಪ್ರಾಯ ಹೇಳ್ತೀನಿ, ತುಂಬ ಚೆನ್ನಾಗಿದೆ. ರುದ್ರದೇವರ ಕೊರಳಿನಲ್ಲಿ ಒಂದು ಸರ್ಪ ಯಾವಾಗಲೂ ಇರ್ತದಲ್ಲ, ಚಿತ್ರದಲ್ಲೆಲ್ಲ ನೋಡ್ತಿರಲ್ಲ, ಆ ಸರ್ಪ ರುದ್ರದೇವ್ರು ಹೋಗಬೇಕಾದ್ರೆ ಅಲ್ಲೇ ಹಾಗೇನೆ ಗರುಡದೇವ್ರು ಹೋಗ್ತಿದ್ರಂತೆ. ಹೋಗ್ತಿರ್ಬೇಕಾದ್ರೆ, ಏನು ಗರುಡ ಚೆನ್ನಾಗಿದೆಯಾ ಅಂತ ಕೇಳ್ತಂತೆ. ರುದ್ರದೇವರ ಕೊರಳಿನಲ್ಲಿರುವಂಥ ಸರ್ಪ ಗರುಡದೇವರು ಮುಂದಕ್ಕೆ ಹೋಗ್ತಾ ಇದ್ದರೆ ರುದ್ರದೇವರು ಕೊರಳಿನಲ್ಲೇ ಇದ್ದುಕೊಂಡು ಕೇಳ್ತಂತೆ, ಏನು ಗರುಡ ಚೆನ್ನಾಗಿದೆಯಾ ಅಂತ ಹೇಳಿ. ಸಾಮಾನ್ಯವಾಗಿಯೇ ಸರ್ಪ ಅತ್ಯಂತ ಅಂದರೆ ಅತ್ಯಂತವಾಗಿರತಕ್ಕಂಥ ದುರ್ಬಲ ಪ್ರಾಣಿ, ಅತಿ ದುರ್ಬಲ ಪ್ರಾಣಿ. ಆದರೆ ಅತಿ ದುರ್ಬಲ ಪ್ರಾಣಿಗೂ ಕೂಡ ಒಬ್ಬ ಹಿರಿಯರದ್ದು ಏನಾದ್ರೂ ಧೈರ್ಯ ಇದೆ ಅಂತಂದರೆ, ಎಂಥವ್ರ ಜೊತೆ ಕಾಲು ಕೆರ್ಕೊಂಡು ಜಗಳ ಮಾಡತ್ತೆ ಅಂತಂದರೆ, ಯಾರ ಒಂದು ಹೊಡೆತಕ್ಕೆ ತಾನು ಉತ್ತರ ಕ್ಷಣದಲ್ಲಿ ಪ್ರಾಣನೇ ಬಿಡ್ಬೋದಲ್ಲ. ನೋಡ್ರಿ, ದುರ್ಬಲರಿದ್ದವರೇ ಈ ರೀತಿ ಯೋಚನೆ ಮಾಡ್ತಾರೆ. ಇನ್ನು ಸ್ವಭಾವ ಸಹಜವಾಗಿ ಪ್ರಬಲಳಾಗಿರ್ತಕ್ಕಂಥವಳು, ಅಂಥವಳಿಗೆ ಒಂದು ಕಣ್ಣಿನಲ್ಲಿ ಒಂದು ಧೈರ್ಯವನ್ನು ತುಂಬಿ ನಾನಿದ್ದೀನಿ, ಧೈರ್ಯ ಗೆಡ್ಲಿಕ್ಕೆ ಹೋಗಬೇಡ, ಇವತ್ತು ನಿನಗೇನು ಕಾಲಿನಿಂದ ಒದ್ದಿದ್ದಾನೆ, ಭಾಳ ದಿವಸ ಇವ ಕಾಲು ಇಟ್ಕೊಂಡು ಏನು ಮಾಡೋದಿಲ್ಲ, ಇವನು ಭೂಮಂಡಲದಲ್ಲಿ ನಡಿಲಿಕ್ಕೆ ಆಗೋದಿಲ್ಲ ಅಂತನ್ನೋದು ಬರೀ ಒಂದು ದೃಷ್ಟಿಯಲ್ಲೇ ಏನು ಮಾಡಿದ್ರಂತೆ, ಒಂದೇ ಒಂದು ದೃಷ್ಟಿ, ಒಂದು ಸಾರಿ ಸುಮ್ಮನೆ ಈ ಕಡೆ ನೋಡಿ ಆ ಕಡೆ ನೋಡಿದ್ದಕ್ಕೆ ಏನಾಗ್ಬಿಡ್ತು ಅಂತಂದರೆ ಅಷ್ಟು ಧೈರ್ಯ ಬಂದುಬಿಡುತ್ತಂತೆ. ಯಾರಿಗೆ? ದ್ರೌಪದಿ ದೇವಿಗೆ. ಆ ಸಾಂತ್ವನ ನೀಡತಕ್ಕಂತಹ ನಡೆ, ಆ ಕ್ರೋಧೋದ್ದೀಪಿತವಾಗಿರ್ತಕ್ಕಂಥ ನಯನಗಳು, ಆ ಹಲ್ಲು ಕಡಿಯತಕ್ಕಂಥ ಮುಖ ನೋಡ್ತಿರೋ ಹಾಗೇ ದ್ರೌಪದಿ ದೇವಿಗೆ ಏನಾಯ್ತು ಅಂದರೆ ಸಂಪೂರ್ಣ ಚೈತನ್ಯ ಬಂದುಬಿಟ್ಟು ಧರ್ಮಾಧರ್ಮಗಳ ವಿಮರ್ಶೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾಳೆ. ಯಾವ ಧರ್ಮವನ್ನು ರಾಜನಾದಂಥವನು ಮಾಡಬೇಕು, ಧರ್ಮದಿಂದ ಚ್ಯುತನಾದರೆ ರಾಜನಿಗೆ ಬರತಕ್ಕಂಥ ಗತಿ ಎಂಥದ್ದು ಅಂತ ಯುಧಿಷ್ಠಿರನ ಸಮಕ್ಷಮದಲ್ಲಿ ವಿರಾಟ್ ರಾಜನಿಗೆ ಬುದ್ಧಿವಾದವನ್ನು ಹೇಳ್ತಾಳೆ. ದ್ರೌಪದಿ ದೇವಿ ಏನು ಹೇಳ್ತಾಳೆ ನಾಳಿಂದ